ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರು ಗಡ್ಡಾಫಿಯ ಲಿಬಿಯಾದಲ್ಲಿ 8 ವರ್ಷ ಉದ್ಯೋಗ ಮಾಡಿದಂಥವ್ರು, ಇಂಗ್ಲೀಷ್ ಪ್ರೊಫೆಸರ್ ಆಗಿ ಅಲ್ಲಿ ಕೆಲಸವನ್ನು ನಿರ್ವಹಿಸಿದಂಥವ್ರು. ಅದರಲ್ಲಿ ವಿಶೇಷ ಏನು ಅಂದರೆ, ಆ 8 ವರ್ಷಗಳಲ್ಲಿ 4 ವರ್ಷಗಳ ಅವಧಿ ಗಡ್ಡಾಫಿ ಜೀವಂತ ಇದ್ದ ಸಂದರ್ಭದಲ್ಲಿ ಅವರು ಕೆಲಸ ಮಾಡಿದ್ದು, ಮತ್ತೆ 4 ವರ್ಷಗಳು ಗಡ್ಡಾಫಿ ಇಲ್ಲದ ಲಿಬಿಯಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಲಿಬಿಯಾದಲ್ಲಿ ಗಡ್ಡಾಫಿ ಇದ್ದ ಸಂದರ್ಭದಲ್ಲಿ ಇದ್ದಂತಹ ಪರಿಸ್ಥಿತಿ ಏನು, ಗಡ್ಡಾಫಿ ಹೋದ ನಂತರ ಆತನ ಹತ್ಯೆಯ ನಂತರ ಇದ್ದ ಪರಿಸ್ಥಿತಿಗಳು ಏನಾಯಿತು ಅನ್ನೋದ್ರ ಬಗ್ಗೆ. ಸೊ ಅದು ಏನು ಮಾಡುತ್ತೆ ಅಂದರೆ, ಅಮೆರಿಕದ ಸಾಮ್ರಾಜ್ಯಶಾಹಿ ಧೋರಣೆ ಏನಿದೆಯಲ್ಲ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ತು 8 ವರ್ಷ ಅಲ್ಲಿದ್ದದನ್ನು. ಸೊ ಆ ಹಿನ್ನೆಲೆಯಲ್ಲಿ ಈಗ ಏನು ನಾವು ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧವನ್ನು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನನಗೆ ನೆನಪಾಗಿದ್ದು ಉದಯ್ ಇಟಗಿ ಅವರು. ಯಾಕಂದರೆ ಅವರು ಲಿಬಿಯಾ ಡೈರಿ ಅನ್ನುವಂತಹ ಒಂದು ಪುಸ್ತಕವನ್ನು ಸಹ ಬರೆದಿದ್ದಾರೆ, ಕನ್ನಡದಲ್ಲಿ ಬರೆದಿರೋದು. ಅದನ್ನು ಇಂಗ್ಲೀಷ್ಗೂ ಸಹ ಈಗ ತರ್ತಿದ್ದಾರೆ. ಇವರು 2013-14 ಸಂದರ್ಭದಲ್ಲಿ ನಾನು ಪತ್ರಿಕೆ ನಡೆಸ್ತಿರ್ಬೇಕಾದ್ರೆ, ನಿರಂಕುಶ ಸಮಾಜ ಅನ್ನುವಂತಹ ಪತ್ರಿಕೆ ನಡೆಸ್ತಿರ್ಬೇಕಾದ್ರೆ ಲಿಬಿಯಾದಲ್ಲಿದ್ದರು. ಅಲ್ಲಿಂದ ಆರ್ಟಿಕಲ್ಸ್ ಬರೆದು ನನಗೆ ಕಳಿಸ್ತಿದ್ರು, ನಾನು ಪತ್ರಿಕೆಯಲ್ಲೇ ಪ್ರಕಟಿಸ್ತಾ ಇದ್ದೆ. ಸೊ ಆಗ್ಲಿಂದ ನಮಗೆ ಒಂದು ಸ್ನೇಹ ಮತ್ತು ಪರಿಚಯ ಇರೋದ್ರಿಂದ ಅವರನ್ನು ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಇದರಲ್ಲಿ ಇನ್ನೊಂದು ಏನು ವಿಶೇಷ ಅನ್ನೋದಾದರೆ, ಈಗಿನ ಇರಾನ್ ಯುದ್ಧದ ಪರಿಸ್ಥಿತಿಯಲ್ಲಿ ಏನಾದರೆ ಏನಾಗುತ್ತೆ, ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಉದಯ್ ಇಟಗಿ ಅವರು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಇರುತ್ತೆ, ಮತ್ತು ಅವರು ಹೇಳೋದು ಸಹ ತುಂಬ ಸುಲಭ ಇರುತ್ತೆ. ಯಾಕಂದರೆ ಗಡ್ಡಾಫಿಯನ್ನು ಹತ್ಯೆ ಮಾಡಿದ ಸಂದರ್ಭದಲ್ಲಿ ಇವರು ಆ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡಂಥವ್ರು. ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ, ಒಂದೊಂದೇ ವಿಚಾರವಾಗಿ ಅವರನ್ನು ಇರಾನ್ ಯುದ್ಧ ವಿಚಾರದಲ್ಲೇ ಹೆಚ್ಚಿಗೆ ಮಾತಾಡಿಸೋಣ. ಲಿಬಿಯಾ ಮತ್ತು ಸದ್ದಾಮ್ ಹುಸೇನ್ ಬಗ್ಗೆ ಸಹ ಸಣ್ಣದಾಗಿ ಅವರನ್ನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಅದರ ಜೊತೆಗೆ ಭಾರತದ ನರೇಂದ್ರ ಮೋದಿಯವರ ರಾಜತಾಂತ್ರಿಕತೆ ಏನಿದೆಯಲ್ಲ ಅದು ಫೇಲ್ಯೂರ್ ಆಗ್ತಿದೆಯಾ, ಯಾವ ರೀತಿ ಈ ಯುದ್ಧದ ಸಂದರ್ಭದಲ್ಲಿ ಅವರ ವಿದೇಶಾಂಗ ನೀತಿ ನಮ್ಮನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತೆ, ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾ ಏನಾಗುತ್ತೆ, ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಸರ್, ಮೊದಲಿಗೆ ನಮಸ್ಕಾರ. ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಸರ್, ಈಗ ಆರಂಭ ಮಾಡೋದು ಎಲ್ಲಿಂದ ಅಂದರೆ, ನಿಮ್ಗೆ ಗೊತ್ತೇ ಇದೆ ಯುದ್ಧ ನಡೀತಾ ಇದೆ. ಸೊ ವಾಟ್ ಈಸ್ ಯುವರ್ ಫಸ್ಟ್ ಥಾಟ್ಸ್? ಯುದ್ಧ ಯಾವ ಹಿನ್ನೆಲೆಯಲ್ಲಿ ಹೇಗೆ ನೋಡ್ತೀರಿ? ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದೆಯಲ್ಲ ಇರಾನ್ ಮೇಲೆ, ಹೇಗೆ ನೋಡ್ತೀರಿ ಅದನ್ನು? ಇದು ಅಮೆರಿಕ ಮತ್ತೆ ಇಸ್ರೇಲ್ ಮತ್ತೆ ಇರಾನ್ ಇವೆರಡರ ಮಧ್ಯೆ ಸಂಘರ್ಷ ಮುಂಚಿನಿಂದಲೂ ನಡೀತಾನೆ ಇತ್ತು. ಅದು ಹೆಚ್ಚಾಗಿದ್ದು ಯಾವಾಗ ಅಂದರೆ, ನಾನು ಲಿಬಿಯಾದಲ್ಲಿ ಇರಬೇಕಾದ್ರೆ 2014ರಲ್ಲಿ ತುಂಬ ವಿಕೋಪಕ್ಕೆ ಹೋಗಿ ಅಮೇರಿಕಾದವರು ಇರಾನ್ ಮೇಲೆ ತುಂಬ ಸ್ಯಾಂಕ್ಷನ್ಗಳನ್ನು ಹಾಕ್ತಾರೆ. ಆಗ ಇರಾನ್ ತುಂಬ ತಡ್ಕೊಳ್ಳುತ್ತೆ. ನಾವು ಅವಾಗಲೇ ಅಂದ್ಕೊಂಡಿದ್ವಿ, ಮೋಸ್ಟ್ಲಿ ಅವಾಗಲೇ ಇರಾನ್ ಏನಾದರೂ ಯುದ್ಧವನ್ನು ಡಿಕ್ಲೇರ್ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಅವರು ತುಂಬ ಪೇಷನ್ಸಿಂದ ವೇಟ್ ಮಾಡಿದರು, ಇಲ್ಲಿವರೆಗೂ ವೇಟ್ ಮಾಡಿದರು. ಆದರೂ ಅವರು ಅಮೆರಿಕ ಅವ್ರ ಮೇಲೆ ಮತ್ತೆ ಮತ್ತೆ ನಿರ್ಬಂಧಗಳನ್ನು ಹೇರ್ತಾನೆ ಹೋಯಿತು. ಮತ್ತೆ ಅವ್ರನ್ನ ಸಾಧ್ಯವಾದಷ್ಟು ಬಗ್ಸೋದಕ್ಕೆ ನೋಡಿದರು ಎಲ್ಲ ರೀತಿಯಿಂದ. ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕ ಅಂದರೆ ಅದೊಂದು ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಹೊಂದಿರುವಂಥ ದೇಶ. ಅಂದರೆ ನಾನೇ ಶ್ರೇಷ್ಠ, ನನ್ನ ಮಾತುಗಳನ್ನು ಎಲ್ಲರೂ ಕೇಳಬೇಕು, ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವಂಥ ಮನೋಭಾವನೆ ಅವರಿಗೆ ಮುಂಚಿನಿಂದಲೂ ಅದು ಸೂಟು ಬೂಟ ಹಾಕೊಂಡಿರೋ ರೌಡಿಗಳು. ಹೌದು, ಹಂಗೆ ಅವ್ರದ್ದು ಒಟ್ಟು. ಅದಕ್ಕೆ ಅವ್ರು ಅದನ್ನ ಏನ್ ಮಾಡಿದ್ದಾರೆ, ಅದನ್ನ ಅಲ್ಲಿ ಮುಂಚಿನಿಂದನೂ ಆ ಥರ ಒಂದು ಧೋರಣೆ ಇರೋದ್ರಿಂದ ಈಗಲೂ ಕೂಡ ಅದೇ ಧೋರಣೆಯನ್ನ ಅವರಿಗೆ ಸಿಕ್ಕ ರಾಷ್ಟ್ರಗಳ ಮೇಲೆ ಎಲ್ಲ ಉಪಯೋಗಿಸಿ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ಡೆಮೋಕ್ರಸಿ ಅನ್ನುವಂಥ ನೆಪದಲ್ಲಿ ಈ ಎಸ್ಪೆಷಲಿ ಮುಸ್ಲಿಂ ರಾಷ್ಟ್ರಗಳು ಅಂದ್ರೆ ತೈಲ ರಾಷ್ಟ್ರಗಳು, ನಮ್ಗೆ ಗೊತ್ತಿರೋ ಬಹಳಷ್ಟು ಮುಸ್ಲಿಂ ಕಂಟ್ರಿಗಳಲ್ಲೇ ನಮ್ಗೆ ತೈಲ ರಾಷ್ಟ್ರಗಳು ಅಂತ ನಾವು ಗುರುತಿಸಿರೋದು. ಹೀಗಾಗಿ ಆ ತೈಲ ರಾಷ್ಟ್ರಗಳ ಮೇಲೆ ಅವ್ರ ಕಣ್ಣಿ ಮೊದಲಿಂದನೂ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ಈ ಡೆಮೋಕ್ರಸಿ ಅನ್ನುವಂಥ ಒಂದು ನೆಪವನ್ನು ಇಟ್ಕೊಂಡು ಅದರ ಒಳಗಡೆ ನುಗ್ಗೋದಕ್ಕೆ ನೋಡ್ತಾರೆ. ಅಲ್ಲಿರೋದೆಲ್ಲ ಅಟೋಕ್ರಸಿ, ಭಾಳಷ್ಟು ಕಂಟ್ರಿಗಳಲ್ಲಿ ನಾವು ನೋಡಿರೋದು ಅಟೋಕ್ರಸಿ. ಅದನ್ನ ಹೇಗಾದರೂ ಮಾಡಿ ಒಡೆದು ಬಿಡಬೇಕು, ಒಡೆದು ಬಿಟ್ಟರೆ ನಮಗೆ ಮುಂದೆ ಜಾಗ ಆಗುತ್ತೆ ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ರಾಜ್ಯ ಸರಿ ಇಲ್ಲ ಅಥವಾ ಅದನ್ನು ಆಳ್ತಾ ಇರುವಂಥ ದೊರೆ ಸರಿ ಇಲ್ಲ, ಅವನು ಈ ಥರ ಶೋಷಣೆ ಮಾಡ್ತಾ ಇದ್ದಾನೆ, ಹಾಗೆ ಮಾಡ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ ಅಂತ ಏನೇನೋ ಒಂದು ನೆಪವನ್ನು ಹೇಳಿ, ಮತ್ತು ಅದನ್ನು ಹೊರ ಜಗತ್ತಿಗೆ ತುಂಬ ಕೆಟ್ಟ ಒಪಿನಿಯನ್ ಬರೋ ರೀತಿಯಲ್ಲಿ ಅವ್ರ ಬಗ್ಗೆ ಹೇಳಿಬಿಟ್ಟು ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ನಾವು ಬಹಳಷ್ಟು ದೇಶಗಳನ್ನು ನೋಡ್ಬಿಟ್ಟಿದ್ದೀವಿ. ಈಗ ಇರಾಕಲ್ಲಿ ಏನಾಯಿತು ಅಂತ ಗೊತ್ತು ನಮಗೆ, ಲಿಬಿಯಾದಲ್ಲಿ ಏನಾಯಿತು ಅಂತ ಗೊತ್ತು,
ಮತ್ತೆ ಈಗ ಮೊನ್ನೆ ವೆನಿಜುಲಾದಲ್ಲಿ ಕೂಡ ಏನಾಯ್ತು ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಹೀಗಾಗಿ ಅವ್ರು ಏನು ಅಂತ ಹೇಳಿದ್ರೆ ಈಗ ನೋಡಿ ಮೊನ್ನೆ ವೆನಿಜುಲಾ ಅಧ್ಯಕ್ಷರನ್ನ ಏನ್ ಮಾಡಿ ಒಂದೇ ಸರಿ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ಇಟ್ರು, ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಹೋಗಿ ಒಂಥರ ಅದೇನ ಆ ದೇಶದ ಸಾರ್ವಭೌಮತೆ ಮೇಲೆ ಏಟನ್ನ ಕೊಟ್ಟುವಂತ ಒಂದು ಸಂದರ್ಭವನ್ನು ಕೂಡ ಇದೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅದೇ ಸರಿ ಅನ್ನೋದನ್ನ ಅವ್ರು ಜನಕ್ಕೆ ನಂಬಿಸೋದಕ್ಕೆ ಹೋಗ್ತಾರೆ. ಆದ್ರೆ ಅದರಲ್ಲಿ ಕೆಲವು ಪ್ರಜ್ಞಾವಂತರು ಇದ್ದಾರೆ. ಅವ್ರಿಗೆ ಈಗಾಗ್ಲೇ ಏನಾಗಿದೆ ಅಂದ್ರೆ ಅಮೆರಿಕ ಏನ್ ಮಾಡ್ತಾ ಇದೆ, ಅದರ ಒಳ ಧೋರಣೆ ಏನಿದೆ, ಅದರ ಅದರ ಹಿನ್ನೆಲೆ ಏನಿದೆ ಅನ್ನೋದನ್ನ ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಈಗ ಮುಂಚಿನ ತರ ಅಮೆರಿಕ ಮೋಸ ಮಾಡಕ್ ಸಾಧ್ಯ ಇಲ್ಲ. ಆದ್ರೂ ಅದು ಎಲ್ಲಿವರೆಗೂ ಮಿಲಿಟರಿಯಲ್ಲಿ ತುಂಬಾ ಸ್ಟ್ರಾಂಗ್ ಇರುತ್ತೋ ಹೀಗಾಗಿ ಆಮೇಲೆ ಎಲ್ಲರೂ ಅದನ್ನ ಬಗ್ಸೋದಕ್ಕೆ ನೋಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ವರ್ಲ್ಡ್ ಮಾರ್ಕೆಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಡಾಲರ್ಸ್ ಅಲ್ಲೇ ಟ್ರೇಡ್ ಆಗ್ತಾ ಇರೋದು. ಹೀಗಾಗಿ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರೆ ನಾನೇ ಸುಪ್ರೀಂ, ನನ್ನ ಮಾತನ್ನು ನೀವು ಕೇಳಲೇಬೇಕು, ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ ಅನ್ನೋ ತರ ಅದನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು ಯುರೋ ಸಮನಾಗಿ ಅದು ಇವಾಗ ಬರ್ತಾ ಇದೆ, ಡಾಲರ್ ಹೆಚ್ಚು ಕಡಿಮೆ ಯುರೋನ್ ಕೂಡ ಟಾಪಲ್ ಮಾಡಿಬಿಡುತ್ತೆ ಸ್ವಲ್ಪ ದಿವಸದಲ್ಲಿ ಅಂತ. ಅಂದ್ರೆ ಯುರೋಪಿಯನ್ ರಾಷ್ಟ್ರಗಳನ್ನು ಕೂಡ ಅದು ಹಿಂದಕ್ಕತ್ತೆ ಅಂತ. ಇಡೀ ಜಗತ್ತಿನಲ್ಲಿ ಎರಡೇ ಕರೆನ್ಸಿ ಇವತ್ತು ನಡೀತಾ ಇರೋದು, ಒಂದು ಡಾಲರು. ಈಗ ಡಾಲರ್ ಇಂಪಾರ್ಟೆನ್ಸ್ ತಗೊಳ್ತಾ ಇದೆ ತುಂಬಾನೇ, ಯುರೋ ಸ್ವಲ್ಪವಾಗಿ ಹಿಂದಕ್ಕೆ ಹೋಗ್ತಾ ಇದೆ. ಈಗ ಅಮೆರಿಕದವ್ರ ಉದ್ದೇಶನೂ ಕೂಡ ಅದೇನೆ, ಡಾಲರ್ ನಾವು ಟಾಪಲ್ ಮಾಡಿಬಿಡ್ಬೇಕು, ಇಡೀ ಜಗತ್ತಿಗೆ ನಾವೇ ಸುಪ್ರೀಂ ಆಗ್ಬಿಡ್ಬೇಕು ಅನ್ನುವಂಥ ಒಂದು ಇಂಪೀರಿಯಲಿಸ್ಟಿಕ್ ಅಟಿಟ್ಯೂಡ್ ಇಟ್ಕೊಂಡು ಅವರು ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗಲೂ ಕೂಡ ಇಲ್ಲಿ ಇರಾನಲ್ಲಿ ಮಾಡ್ತಾ ಇರೋದು ಕೂಡ ಅದನ್ನೇ. ಈಗ ಹಿಂದೆ ನಾನು ಹೇಳ್ದಂಗೆ ಯಾವುದು ಲಿಬಿಯಾದಲ್ಲಿ ಆಯ್ತು, ಆಮೇಲೆ ಇರಾಕಲ್ಲಿ ಆಯ್ತು, ಈಗ ಮೊನ್ನೆ ವೆನಿಜುಲಾ ಆಯ್ತು, ಸಿರಿಯಾದಲ್ಲಿ ಆಯ್ತು, ಹೀಗೆ ಎಲ್ಲಾ ಕಡೆ ಅವ್ರು ನುಗ್ಬಿಟ್ಟಿದ್ದಾರೆ. ಬಟ್ ಸಿರಿಯಾದ ಯುದ್ಧ ಯಾಕೆ ಅಷ್ಟೊಂದು ದೀರ್ಘವಾಗಿ ನಡೀತು ಅಂತ ಹೇಳಿದ್ರೆ ಅಲ್ಲಿ ಸಿರಿಯಾದಲ್ಲಿ ತಗೊಳಕ್ಕೆ ಅವ್ರಿಗೆ ಏನೂ ಇರಲಿಲ್ಲ, ಯಾವ ರಿಸೋರ್ಸ್ಗಳು ಅಲ್ಲಿ ಇರಲಿಲ್ಲ, ನ್ಯಾಚುರಲ್ ರಿಸೋರ್ಸಸ್. ಅದೇ ನಿಮ್ಗೆ ಇರಾಕ್ ಬಂದ್ರೆ ಅಥವಾ ಲಿಬಿಯಾ ಬಂದ್ರೆ ಅಲ್ಲಿ ತುಂಬಾ ನ್ಯಾಚುರಲ್ ಆಯಿಲ್ ರಿಸೋರ್ಸಸ್ ಇತ್ತು. ಅದನ್ನ ಹೇಗಾದ್ರೂ ಮಾಡಿ ಕೊಳ್ಳೆ ಹೊಡಿಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅಲ್ಲಿಗೆ ಬಂದ್ರು, ಅವ್ರನ್ನಿಬ್ಬರನ್ನು ಸರ್ವಾಧಿಕಾರನ ಕೊಂದು ಹಾಕಿದ್ರು ಅಲ್ಲಿ. ಮತ್ತೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಕೂಡ ಅಮೆರಿಕನ್ ಮಿಲಿಟರಿ ಬೇಸ್ ಸ್ಥಾಪನೆ ಮಾಡಿ ತಮಗೆ ಏನ್ ಬೇಕೋ ಅದನ್ನ ಅವರು ಮಾಡ್ತಾನೆ ಇದ್ದಾರೆ. ಮತ್ತೆ ಅದೇ ಧೋರಣೆಯನ್ನೇ ಇಟ್ಕೊಂಡು ಈಗ ಇಸ್ರೇಲ್ ಒಂದು ನೆಪ ಅಷ್ಟೇ, ಇಸ್ರೇಲ್ ಮೂಲಕನೇ ಅವರು ಜೊತೆಯಾಗಿ ಏನ್ ಮಾಡ್ತಾ ಇದ್ದಾರೆ, ನಾನು ಇನ್ನ ಇಸ್ರೇಲ್ಗೆ ಸಾಥ್ ಕೊಟ್ಬಿಟ್ಟು ಅಕಸ್ಮಾತ್ ನಾವಿಬ್ರು ಒಂದಾಗಿ ಇರಾನ್ ಅನ್ನ ಗೆದ್ದು ಬಿಟ್ರೆ ಇಡೀ ಮಧ್ಯಪ್ರಾಚ್ಯ ನಮ್ದೇ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಮುಸ್ಲಿಂ ಕಂಟ್ರಿಗಳು, ಅಲ್ಲೆಲ್ಲ ಮಿಲಿಟರಿ ಬೇಸ್ ಇದೆ. ಇಲ್ಲಿ ಮಾತ್ರ ಇಲ್ಲ, ಇವಾಗ ಯಾವ್ದ್ರಲ್ಲಿ ಇರಾನ್ ಅಲ್ಲಿ ಮಾತ್ರ ಇಲ್ಲ. ಸೊ ಅಲ್ಲಿ ಒಂದು ನಮ್ದು ಸ್ಥಾಪನೆ ಆಗ್ಬಿಟ್ರೆ ಇಡೀ ನಮ್ಮ ಮಧ್ಯಪ್ರಾಚ್ಯ ನಮ್ಮ ಕೈಗೆ ಬರುತ್ತೆ, ಅವಾಗ ನಾವು ಆಡಿದ್ದೇ ಆಟ ಆಗ್ಬಿಡುತ್ತೆ ಅನ್ನುವಂಥ ಒಂದೇ ಒಂದು ಧೋರಣೆಯಿಂದ ಅವರು ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಇರಾನ್ ಮತ್ತೆ ಇಸ್ರೇಲ್ ಮಧ್ಯೆ ತುಂಬಾ ವೈಷಮ್ಯ ಇರೋದಂತೂ ಸತ್ಯ. ಅದು ಈಗಿಂತ ಅಲ್ಲ, ಮೊದ್ಲಿಂದನೂ ಇಸ್ರೇಲ್ ಯಾವಾಗ ಹುಟ್ಟಿತೋ ಆಗ್ಲಿಂದನೂ ಅದು ಇರುವಂತಹ ಒಂದು ವೈಷಮ್ಯ ಅದು. ಅದಕ್ಕೆ ನೋಡಿ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಅಮೆರಿಕ ಯಾರ್ಯಾರು ಇಸ್ರೇಲ್ನ ಟಾರ್ಗೆಟ್ ಮಾಡ್ತಾರೋ ಅವ್ರನ್ನೆಲ್ಲ ಮುಗಿಸ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಸದ್ದಾಮ್ ಹುಸೇನ್ ಪಕ್ಕದ ರಾಷ್ಟ್ರ ಯಾವುದು, ಇಸ್ರೇಲ್ನ ಪಕ್ಕ ರಾಷ್ಟ್ರ, ಅವನು ಏನ್ ಮಾಡಿದ, ಅಲ್ಲಿಂದ ರಾಕೆಟ್ಗಳನ್ನ ಕಳಿಸಿದ್ದ ಯಾರಿಗೆ, ಇಸ್ರೇಲ್ಗಳಿಗೆ, ಅಂದ್ರೆ ಅವ್ರನ್ನ ಕೊಂದಾಕ್ಬೇಕು ಅಂತ. ಸೊ ಅದು ಒಂದು ಅವಾಗ ಅಮೆರಿಕದವರು ಏನ್ ಮಾಡಿದ್ರು, ಅದನ್ನ ಟಾರ್ಗೆಟ್ ಮಾಡಿಬಿಟ್ರು. ಅದೇ ರೀತಿ ಗಡಾಫಿ ಕೂಡ ಇಸ್ರೇಲ್ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಯಾವಾಗ್ಲೂ. ಅವನ ಪಾಲಿಸಿಗಳು ಯಾವುದೇ ಇದ್ರೂ ಕೂಡ ಅದಕ್ಕೆ ಇಸ್ರೇಲ್ ವಿರೋಧಿ ನೀತಿಯನ್ನು ಆತ ಅನುಸರಿಸ್ತಾ ಇದ್ದಿದ್ರಿಂದ ಅವನನ್ನು ಟಾರ್ಗೆಟ್ ಮಾಡಿದ್ರು. ಆಕ್ಚುಲಿ ಅವರ ಹಿಟ್ ಲಿಸ್ಟ್ ಅಲ್ಲಿ 3 ಜನ ಇದ್ದಿದ್ದು ಮೊದಲು. ಒಬ್ರು ಸದ್ದಾಮ್ ಹುಸೇನ್, ಎರಡನೇದವನು ಗಡಾಫಿ, ಮೂರನೇದವನು ಈ ಸಿರಿಯಾದ ಅಲ್ ಬಸೀರ್. ಆದ್ರೆ ಈ ಮೊದಲ 2 ರಾಷ್ಟ್ರಗಳಲ್ಲಿ ಬೇಗ ಅವರು ಒಳನುಗ್ಗಿ ಹೊಡೆದು ಹಾಕಿ ತಮ್ಗೇನ್ ಬೇಕೋ ಅಂತ ತಗೊಂಡ್ರು. ಆದ್ರೆ ಸಿರಿಯಾದಲ್ಲಿ ಡಿಲೇ ಮಾಡಿದ್ರು, ಯಾಕಂದ್ರೆ ಸಿರಿಯಾದಲ್ಲಿ ಯಾವುದೇ ನ್ಯಾಚುರಲ್ ರಿಸೋರ್ಸ್ ಇಲ್ಲ ತಗೊಳ್ಳೋದಕ್ಕೆ. ಹೀಗಾಗಿ ಅಲ್ಲಿ ಡಿಲೇ ಮಾಡಿ ಈಗ ಮೊನ್ನೆ ಮುಗಿಸಿ ಅಲ್ಲಿ ಅಧ್ಯಕ್ಷ ಲಂಡನ್ಗೂ ಮತ್ತೆಲ್ಲೋ ಓಡೋಗೋ ತರ ಮಾಡಿ ಈಗ ಅಲ್ಲಿ ಕೂಡ ಅವರನ್ನ ಆಕ್ರಮಿಸ್ಕೊಂಡಿದ್ದಾರೆ. ಹೀಗೆ ಅಮೆರಿಕದವರು ಅಂದ್ರೆ ಅದೊಂಥರ ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಇಟ್ಕೊಂಡು ನಾವು ಎಲ್ಲವನ್ನ ಗೆದ್ದು ಬಿಡಬೇಕು, ಎಲ್ಲವುದು ನಮ್ಮ ಕೈ ಕೆಳಗಡೆ ಬರಬೇಕು, ಕಂಟ್ರೋಲ್ಗೆ ಬರಬೇಕು ಅನ್ನುವಂಥ ಒಂದು ಧೋರಣೆಯಲ್ಲಿ ಅವರು ಬರ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಈಗಂತರೂ ಆಸ್ ಆಫ್ ನೌ ಇದುವರೆಗೂ ಅವ್ರು ಏನೇನು ಮಾಡ್ಕೊಂಡಿದ್ರೆ ಅದೆಲ್ಲ ಸಕ್ಸಸ್ ಆಗಿದೆ. ಮತ್ತೆ ಅವರು ಅದೇ ಒಂದು ಕಾನ್ಫಿಡೆನ್ಸ್ ಅಲ್ಲೇ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಲೇಖನ ಬರೆದಿದ್ದೆ ತುಂಬಾ ಹಿಂದೆ ಅಲ್ಲ, ಈಗ ಮೊನ್ನೆ ಈಗ ವೆನಿಜುಲಾ ಅಧ್ಯಕ್ಷನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರಲ್ಲ, ಅವಾಗ್ಲೇ ಒಂದು ಬರೆದಿದ್ದೆ. ಏನಂದ್ರೆ
ಪಶ್ಚಿಮ ನಡೆದಿದ್ದೇ ದಾರಿಯಾಗಿದೆ, ಸಾರಿ ಆನೆ ನಡೆದಿದ್ದೇ ದಾರಿಯಾಗಿದೆ, ಅಂಕುಶ ಹಾಕುವವರು ಯಾರು ಇಲ್ಲವೇ ಅಂತ ನಾನು ಒಂದು ಬರೆದಿದ್ದೆ. ಆದ್ರೆ ಇವತ್ತಿನ ಇರಾನ್ ಮತ್ತೆ ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ನೋಡಿದಾಗ ಅಂಕುಶ ಹಾಕೋದಕ್ಕೆ ಒಬ್ರು ಇದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ನನಗೆ ತೃಪ್ತಿ ಅನಿಸ್ತಾ ಇದೆ. ಅಂದ್ರೆ ಅಮೆರಿಕಕ್ಕೆ ಬಗ್ಗದೆ ಇರುವಂತ ಒಂದು ರಾಷ್ಟ್ರ, ಏಕೈಕ ರಾಷ್ಟ್ರವಾದ್ರೂ ಈ ಭೂಮಿ ಮೇಲೆ ಇದೆಯಲ್ಲ ಅಂದ್ರೆ ಅದು ಇರಾನ್ ಅಂತ ಅನಿಸ್ತಾ ಇದೆ. ಅದು ಮುಂದೆ ಏನಾಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಬಟ್ ಈಗ ನಾವು ನೋಡಿದ್ದಂದ್ರೆ ಒಂದು ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ, ಟಫ್ ಇದನ್ನಾಗಿ ಅವರು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಇದು ಆ ಮಟ್ಟಿಗೆ ಸರಿ ಅಂತ ನನಗೆ ಅನಿಸ್ತಾ ಇದೆ. ಓಕೆ ಸರ್, ಈಗ ಇರಾನ್ ಅಮೆರಿಕ ಇಸ್ರೇಲ್ ಎರಡಕ್ಕೂ ಟಕ್ಕರ್ ಕೊಡ್ತಾ ಇದೆ, ಪ್ರತಿರೋಧ ಪ್ರತಿದಾಳಿ ಸಮವಾಗಿ ಮಾಡ್ತಿದೆ, ಅದಕ್ಕೂ ನಷ್ಟ ಆಗ್ತಿದ್ರು ಸಹ ಅದು ಹಿಂಜರಿತಾ ಇಲ್ಲ. ಆದ್ರೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗೋದಾದ್ರೆ 1979 ಇರಾನ್ ರೆವಲ್ಯೂಷನ್ ಆಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನಮ್ಮ ಜನಕ್ಕೆ ಏನಾಯ್ತು 1979 ಅಲ್ಲಿ ಖಾಮಿನಿ ಆಯತುಲ್ಲಾಗಳ ಆಡಳಿತ ಶುರುವಾಗಿದ್ದು ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ. ಸರ್, ಅಲ್ಲಿ ಅದು ಏನಾಗಿತ್ತು ಅಂತ ಹೇಳಿದ್ರೆ, ಆವಾಗ ಅದಕ್ಕಿಂತ ಮೊದಲು ಅಲ್ಲಿ ಏನಿದ್ರು ಕೆಲವು ಅದೇ ಈ ದೊರೆಗಳನ್ನ, ಅಂದ್ರೆ ನಾವು ಅರಸರನ್ನ ಅಂತ ಏನ್ ಮಾಡ್ತಾ ಇದ್ರು, ಅವರು ಈ ಕೈಗೊಂಬೆಗಳು ಆಗ್ಬಿಟ್ರು ಅಮೆರಿಕಾದವರು. ಈಗ ಲಿಬಿಯಾದಲ್ಲಿ ಕೂಡ ಅದೇ ಆಗಿತ್ತು. ಲಿಬಿಯಾದಲ್ಲಿ ಇದ್ರೀಸ್ ಅಂತ ಮೊದ್ಲಿದ್ದ, ಗಡಾಫ್ಗಿಂತ ಮೊದಲು ಇದ್ರೀಸ್ ಅಂತ ಒಬ್ಬ ದೊರೆಯನ್ನ ಮಾಡಿದ್ರು. ಅವನು ಅಮೆರಿಕದವ್ರದ್ದು ಮತ್ತೆ ಈ ಐರೋಪ್ಯ ರಾಷ್ಟ್ರಗಳು ಮತ್ತೆ ಬ್ರಿಟನ್ ಇವ್ರದೆಲ್ಲ ಕೈಗೊಂಬೆ ಆಗ್ಬಿಟ್ಟಿದ್ದ ಅವನು. ಅವ್ರು ಹೇಳ್ದಂಗೆ ಇವ್ನು ಕೇಳಿದ. ಅದೇ ತರ ಅಲ್ಲಿ ಕೂಡ ನಡೀತಾ ಇತ್ತು. ಜನಕ್ಕೆ ಅನಿಸೋದು ಎಲ್ಲೋ ಒಂದ್ ಕಡೆ, ಏನಿದು ನಮ್ಮಲ್ಲಿ ಇರುವಂತ ತೈಲ ಇದೆ, ಆಮೇಲೆ ತೈಲನೂ ಗೊತ್ತು, ನಾವು ಅಲ್ಲಿ ಉತ್ಪಾದನೆ ತೈಲಕ್ಕೆ ಆಯಿಲ್ ಪ್ರೈಸ್ ಫಿಕ್ಸ್ ಮಾಡ್ತಾ ಇದ್ದಿದ್ದೆ ಅಮೆರಿಕದವರು, ಮತ್ತೆ ಬಲಾಢ್ಯ ರಾಷ್ಟ್ರಗಳು ಏನಂತ ಅನ್ಸ್ಕೊಂಡಿದ್ವಲ್ಲ ಇಲ್ಲಿ ಐರೋಪ್ಯ ರಾಷ್ಟ್ರಗಳು ಅವೆಲ್ಲ. ಹಾಗಾಗಿ ಇವ್ರಿಗೆ ನಷ್ಟ ಆಗ್ತಾ ಇತ್ತು. ತೈಲವನ್ನೂ ಮಾರ್ಕೊಂಡು ಈ ಕಡೆ ಇವ್ರು ಹೇಳ್ದಂಗೂ ಕೇಳ್ಕೊಂಡು ಅವ್ರಿಗೆ ಯಾವ ರೀತಿಯ ಲಾಭ ಇಲ್ಲದೆ ಇದ್ದಾಗ ಏನಾಗ್ಬಿಡ್ತು, ಇರಾನು ಅದೇ ಸ್ಟೇಜ್ ಅಲ್ಲೇ ಉಳಿತು. ಆಗ ಜನಕ್ಕೆ ಒಂದು ಅಸಮಾಧಾನ, ನಿರುದ್ಯೋಗ ಹೆಚ್ಚಾಯ್ತು, ಅಸಮಾಧಾನ ಹೆಚ್ಚಾಯ್ತು. ಇದೇನಿದು, ನಾವೆಲ್ಲ ತೈಲ ಕೊಡ್ತಾ ಇದೀವಿ, ಮಾರ್ತಾ ಇದೀವಿ, ಆದ್ರೂ ನಮ್ಗೆ ಏನು ಲಾಭ ಸಿಗ್ತಾ ಇಲ್ಲ, ಮತ್ತೆ ಹಿಂಗಾದ್ರೆ ನಮ್ಮ ಒಂದು ಏನು ಪ್ರೋಗ್ರೆಸ್ ಯಾವಾಗ ಇದು ಮೇಲೆ ಏಳೋದು ಅನ್ನುವಂತ ಒಂದು ಭಾವನೆಯಲ್ಲಿ ಬಂದಾಗ ಆಗ ಜನ ಏನ್ ಮಾಡಿದ್ರು, ರೊಚ್ಚಿಗೆದ್ದಾಗ ಒಂದು ಕ್ರಾಂತಿಯನ್ನ ಮಾಡ್ಬೇಕು ಅಂತ. ಈಗ ಹೇಗೆ ಬೇರೆ ಬೇರೆ ನಾವು ಅರಬ್ ಸ್ಪ್ರಿಂಗ್ ಅಂತ ಏನ್ ಕರಿತೀವೋ ಅದೇ ತರನೇ ಅಲ್ಲಿ ಒಂದು ಸಣ್ಣ ಕ್ರಾಂತಿ ಆದಾಗ ಕೊನೆಗೆ ಈ ಖಮೇನಿ ಆಡಳಿತದಲ್ಲಿ, ಅಂದ್ರೆ ಧಾರ್ಮಿಕ ಇದರಿಂದ ಕೂಡಿರ್ಬೇಕದು, ಮೂಲಭೂತವಾದಿಗಳಂತಾನೆ ಹೇಳಕ್ಕಾಗಲ್ಲ, ಆದ್ರೆ ಧಾರ್ಮಿಕತೆಯಿಂದ ಕೂಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಅದನ್ನ ತಗೊಂಡ್ ಬಂದ್ರು. ಅದಕ್ಕೆ ಸುಪ್ರೀಂ ಲೀಡರ್ನಾಗಿ ಖಮೇನಿಯನ್ನ ಮಾಡಿದ್ರು. ಹೀಗಾಗಿ ಅಲ್ಲಿಂದ ಅದು ಶುರುವಾಯಿತು. ಮತ್ತೆ ಖಮೇನಿ ಆಡಳಿತ ಹೇಗಿತ್ತು ಅಂದ್ರೆ, ಈಗ ನೋಡ್ರಿ ಬಹಳಷ್ಟು ಜನ ಸರ್ ಅದಕ್ಕೆ ಬರೋಣ. ಮೊದಲಿಗೆ ಇದ್ದಂತಹ ಆಯತುಲ್ಲಾ ಅವರು ಕೇವಲ 10 ವರ್ಷದಲ್ಲಿ ತೀರೋಗ್ತಾರೆ. ಆನಂತರ ಆಯತುಲ್ಲಾ ಅಲಿ ಖಾಮಿನಿ ಬಂದ್ರು. ಸೊ ಆಯತುಲ್ಲಾ ಅಲಿ ಖಾಮಿನಿ ಅವರು ಬಂದ ಮೇಲೆ ಸಾಕಷ್ಟು ಆರೋಪಗಳು ಅವ್ರ ಮೇಲೂ ಇದೆ. ಅವ್ರ ಆಡಳಿತ ಏನ್ ಇಷ್ಟು ವರ್ಷ ನಡ್ಕೊಂಡು ಬಂದಿದೆ, 89 ಅಲ್ಲಿ ಅವ್ರು ಬಂದಿದ್ದು, ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದಂದ್ರೆ ಮಹಿಳೆಯರ ಸ್ವಾತಂತ್ರ್ಯದ ಮೇಲೆ ಅವರು ತುಂಬಾ ಪ್ರಹಾರ ಮಾಡಿದ್ದಾರೆ. ಮತ್ತೆ ಪ್ರತಿರೋಧ ಅಥವಾ ಯಾರೋ ಅವರನ್ನ ಪ್ರಶ್ನೆ ಮಾಡ್ತಾರೆ, ಅವರನ್ನ ಜೀವಂತ ಬಿಡೋ ಚಾನ್ಸಸ್ ಇಲ್ಲ. ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಕೊಂದು ಹಾಕ್ತಾರೆ. 1990ರ ದಶಕದಲ್ಲಿ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಆದಾಗ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಕೊಂದ್ರು ಅನ್ನೋ ಆರೋಪಗಳಿದೆ. ಇಲ್ಲಿಯವರೆಗೂ ಸಹ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಕೇಳ್ತಾ ಇರ್ತೀವಿ, ಒಂದು ಮಹಿಳೆಯರ ಹಕ್ಕುಗಳ ವಿಚಾರವಾಗಿ ಪ್ರತಿಭಟನೆ ಮಾಡಿದ್ರೆ ಮಹಿಳೆಯರು ಅವರನ್ನ ನೇಣಿಗೆ ಹಾಕೋದು, ಜೈಲಿಗೆ ಹಾಕೋದು. ಸೊ ಈ ಆಂಗಲ್ ಅಲ್ಲಿ ನೋಡಿದಾಗ ಇರಾನ್ನ ರಿಜಿಮ್, ಆಯತುಲ್ಲಾ ಅಲಿ ಖಾಮಿನಿ ಅವರ ರಿಜಿಮ್, ಅದ್ರ ಬಗ್ಗೆ ಹೇಗ್ ನೋಡ್ತೀರಿ ನೀವು? ಸರ್, ಅದು ಕೂಡ ಇದೆಲ್ಲ ನಾವು ನೋಡಿ ಏನಾಗ್ತದೆ ಇವತ್ತಂದ್ರೆ, ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮಗಳು ಅಮೇರಿಕನ್ ಪ್ರೆಸ್ ಅಂತ ಏನಿದೆ ಅದರಿಂದ ಕಂಟ್ರೋಲ್ ಆಗ್ತಾ ಇದೆ. ಸೊ ಈಗ ಅವ್ರು ಏನು ಹೇಳ್ತಾರೋ ಅಥವಾ ಇವ್ರು ಈ ಮಾಧ್ಯಮಗಳು ಏನು ಹೇಳಬೇಕು ಅನ್ನೋದನ್ನ ಅವ್ರು ಮೊದಲೇ ಹೇಳ್ಬಿಟ್ಟಿರ್ತಾರೆ. ನೀವು ಇದನ್ನ ಹೇಳಿದ್ರೆ ಮಾತ್ರ ನಿಮಗೆ ನಾವು ಬದುಕೋದಕ್ಕೆ ಬಿಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ. ಹಾಗಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಆ ಸುದ್ದಿಯನ್ನ ಮಾತ್ರ ಕೊಡ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಇದು ಏನು ಇರಾನ್ ಅಲ್ಲಿ ಮಹಿಳೆಯರ ಮೇಲೆ ಹಂಗ ಆಗ್ತಾ ಇತ್ತು, ಹಿಂಗ ಆಗ್ತಾ ಇತ್ತು ಆಗಿರ್ಬಹುದನ್ನ. ಈಗ ನಮ್ಮ ಭಾರತದಲ್ಲೂ ಕೂಡ ಕೆಲವೊಂದಿಷ್ಟು ಕಡೆ ಆ ಕಡೆ ಈ ಕಡೆ ನಡೆಯುತ್ತೆ. ಎಲ್ಲ ಅದು ಡೆಮೋಕ್ರಸಿ ಕಂಟ್ರಿಲಿ ನಡೆಯುತ್ತೆ, ಆಟೋಕ್ರಸಿ ಕಂಟ್ರಿಲೂ ನಡೆಯುತ್ತೆ. ಅದನ್ನ ನಾನು ಹೇಳ್ತಾ ಇಲ್ಲ. ಅಲ್ಲಿ ಅಂದ್ರೆ ಅವರೇ ಮಾಡಿಸಿದ್ರು ಅನ್ನೋದು ಅದಕ್ಕೆ ಯಾವುದೇ ಆಧಾರ ಇಲ್ಲದೆ ಇರುವಂತದ್ದು. ಈಗ ಲಿಬಿಯಾದಲ್ಲೂ ಕೂಡ ಇದೇ ಸುದ್ದಿ ಬಂದಿತ್ತು. ಅವನು ಗಡಾಫಿ ಹೆಂಗಸರನ್ನ ಅತ್ಯಾಚಾರ ಮಾಡ್ತಾನೆ, ಅದು ಮಾಡ್ತಾನೆ, ಇದನ್ನ ಮಾಡ್ತಾನೆ ಅಂತ ಹಿಂಗೆಲ್ಲ ಏನೇನೋ ಬಹಳಷ್ಟು ಜನ ಹೇಳೋರು. ಆದ್ರೆ ನಾನು ಅಲ್ಲಿ ಇದ್ದು ಕಣ್ಣಾರಿ ನೋಡಿದ್ದು ಏನು ಅಂತಂದ್ರೆ ಅದೆಲ್ಲ ಸುಳ್ಳು ಸುದ್ದಿ ಅಂತ ನನಗೆ ಆಮೇಲೆ ಗೊತ್ತಾಗ್ತಾ ಹೋಯ್ತು. ಯಾಕಂದ್ರೆ ನಾನು ಬಹಳಷ್ಟು ಜನವರನ್ನ ಮೀಟ್ ಮಾಡಿದೆ ಅಲ್ಲಿ. ಸೊ ಆ ಕಾರಣದಿಂದ ಏನಾಯ್ತು, ಅದು ಇವ್ರು ಹೇಳುವಂತ ಮಾತು ಏನಿದೆಯಲ್ಲ
ಆಲ್ ಕಮೀನ್ ಇದು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ರು, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ಅದೆಲ್ಲ ಸುಳ್ಳು. ಯಾಕಂದ್ರೆ ನಾನು ಈಗ ಒಂದು 2 ವರ್ಷದ ಹಿಂದೆ ಬಳ್ಳಾರಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೀತು, ಸಂಗಮ್ ಸಾಹಿತ್ಯ ಸಮ್ಮೇಳನ. ಅಲ್ಲಿ ಇರಾನಿಯನ್ ಕವಯಿತ್ರಿಯ ಕವನಗಳನ್ನ ಕನ್ನಡಕ್ಕೆ ಅನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು. ನಾನು ಅವರ ಕವನಗಳನ್ನ ಅನುವಾದ ಮಾಡಿಕೊಟ್ಟಾಗ ಒಂದು 5 ಕವನಗಳನ್ನ ಮಾಡಿಕೊಟ್ಟಾಗ ನನಗೆ ಅನ್ಸಿದ್ದು ಅವ್ರು ತುಂಬಾ ಬೋಲ್ಡ್ ಅಂತ ಅನ್ಸಿದ್ರು. ನನಗೆ ಅವಾಗ್ಲೇ ಅನಿಸ್ತು, ಅಂದ್ರೆ ಇರಾನ್ ಅಲ್ಲಿ ಈ ತರ ಒಂದು ಸರ್ಕಾರ ಇದೆ, ಇವ್ರು ಇಷ್ಟೊಂದು ಬೋಲ್ಡ್ ಆಗಿ ಬರೆಯೋದು ಸಾಧ್ಯನಾ ಅಂತ. ಆಮೇಲೆ ಅವರು ಬಳ್ಳಾರಿಗೂ ಕೂಡ ಬಂದಾಗ ನಾನು ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡಿದೆ. ಇಲ್ಲ, ಅವರೆಲ್ಲ ಏನು ಹ್ಯಾಪಿಯಾಗೇ ಇದ್ರು ಅಂತ ಹೇಳಿದ್ರು. ನಮಗೆ ಆಡಳಿತದ ಬಗ್ಗೆ ಯಾವುದೇ ಧೋರಣೆ ಆಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ, ನಾವು ತುಂಬಾ ಖುಷಿಯಾಗೇ ಇದ್ದೀವಿ ಅಂತ. ಅವ್ರ ಹೆಸರು ಏನು ಅಲ್ ಮಜೀದ ಏನೋ ಅಂತ ಇದೆ, ನನ್ಗೆ ಮರ್ತೋಗಿದೆ ಅವ್ರ ಹೆಸರು. ಅವರು ಆ ತರ ಹೇಳಿದ್ದು ನನಗೆ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಈ ಅಮೆರಿಕನ್ ಪ್ರೆಸ್ ಅಂತ ಏನಿದೆ ಅಲ್ಲ, ಅದು ಒಂದು ಕೂತ್ಕೊಂಡು ಒಂದು ಸುದ್ದಿಯನ್ನು ಸುಮ್ಮನೆ ಹಿಂಗೆ ಬಿಟ್ಬಿಡುತ್ತೆ, ಅದನ್ನೇ ಎಲ್ಲರೂ ನಂಬ್ಕೊಂಡು ಹೋಗ್ತಾರೆ, ಮತ್ತೆ ಅದೇ ನಿಜ ಅಂತ ಅನ್ಕೊಂಡ್ಬಿಡ್ತಾರೆ. ಹೌದು. ಸೊ ನಾವು ಸಾಕಷ್ಟು ಮೊನ್ನೆ ಈ ಯುದ್ಧ ಶುರು ಆದ್ಮೇಲೆ ಇರಾನ್ ನಲ್ಲಿ ಮಹಿಳೆಯರ ಪರಿಸ್ಥಿತಿ ಏನು ಅಂತ ಅಧ್ಯಯನ ಮಾಡಕ್ ಹೋದಾಗ ಸಾಕಷ್ಟು ನಮಗ್ ಗೊತ್ತಾದ ವಿಚಾರ ಏನು ಅಂದ್ರೆ 60% ವರೆಗೂ ಕೆಲವು ಕ್ಷೇತ್ರಗಳಲ್ಲಿ ವುಮೆನ್ ವರ್ಕ್ ಫೋರ್ಸ್ ಇರೋದು. ಅದರಲ್ಲೂ ಮೆಡಿಕಲ್ ಅಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಟೀಚಿಂಗ್ ಫೀಲ್ಡ್ ಗಳಲ್ಲಿ ಗಂಡಸರಿಗಿಂತ ಹೆಚ್ಚು ಪುರುಷರಿಗಿಂತ ಹೆಚ್ಚು ಮಹಿಳೆಯರೇ ಉದ್ಯೋಗದಲ್ಲಿದ್ದಾರೆ. ಮತ್ತೆ ಭಾರತದಲ್ಲಿ ನಾವು ತುಂಬಾ ರೇರ್ ಒಂದು ಹೆಣ್ಣು ಮಗು ಆಟೋ ಓಡಿಸ್ತಿದೆ, ಒಂದು ಹೆಣ್ಣು ಮಗು ಟ್ಯಾಕ್ಸಿ ಓಡಿಸ್ತಿದೆ ಅಂದ್ರೆ ನಮಗದು ದೊಡ್ಡ ವಿಚಾರ, ಬೆರಗಿನಿಂದ ನೋಡ್ತೀವಿ. ಬಟ್ ಅಲ್ಲಿ ಇರಾನ್ ಅಲ್ಲಿ ಅದು ಮಾಮೂಲಿ. ಅದು 50 to 50% ವರೆಗೂ ಫಿಮೇಲ್ ಡ್ರೈವರ್ಸ್ ಇದ್ದಾರೆ ಕೆಲವು ಟೌನ್ಗಳಲ್ಲಿ ಅನ್ನುವಂಥದ್ದು. ಅಟ್ಲೀಸ್ಟ್ ಒಂದು 20-25% ಟ್ಯಾಕ್ಸಿಗಳನ್ನ ಅಲ್ಲಿ ಮಹಿಳೆಯರು ಮಾಡ್ತಿದ್ದಾರೆ ಅನ್ನೋದು. ಸೊ ನೀವು ಹೇಳ್ದಂಗೆ ಇದೆಲ್ಲ ವೆಸ್ಟರ್ನ್ ಮೀಡಿಯಾ ನಮ್ಮಲ್ಲಿ ತುಂಬುವಂತಹ ಒಂದು ಗುಮಾನಿ. ಇಲ್ಲಿ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಲಿಬಿಯಾದಲ್ಲಿ ನಾನು ರಾತ್ರಿ 12 ಗಂಟೆಯಲ್ಲಿ ಅಲ್ಲಿ ಒಬ್ಬ ಮಹಿಳೆ ಕಾರನ್ನ ಓಡಿಸ್ಕೊಂಡು ಹೋಗೋದನ್ನ ನೋಡಿದೆ ನಾನು, ಅಥವಾ ಮಹಿಳೆ ಅಲ್ಲಿ ಟ್ರಿಪೋಲಿಯ ಬೀದಿಗಳಲ್ಲಿ ಒಬ್ಳೆ ನಡ್ಕೊಂಡು ಹೋಗೋದನ್ನ ನೋಡ್ತಾ ಇದ್ದೆ ನಾನು. ಅವಾಗ ನನಗನ್ಸಿದ್ದು, ನಮ್ಮಲ್ಲಿ ಗಾಂಧಿ ಒಂದು ಮಾತು ಹೇಳಿದ್ರು, ಯಾವತ್ತು ನಮ್ಮ ದೇಶದಲ್ಲಿ ರಾತ್ರಿ 12 ಗಂಟೆಯಲ್ಲಿ ಒಬ್ಬ ಮಹಿಳೆ ನಡ್ಕೊಂಡು ಹೋಗ್ತಾರೆ ಅವತ್ತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅಂತ ಅವ್ರು ಹೇಳಿದ್ರು. ಆದ್ರೆ ನಾನು ಅದನ್ನ ಅವಾಗ್ಲೇ ನೋಡ್ಬಿಟ್ಟಿದ್ದೆ. ನಾನು ಲಿಬಿಯಾದಲ್ಲಿ ಇರ್ಬೇಕಾದ್ರೆ ನೋಡಿದಾಗ ನನಗನ್ಸಿದ್ದು, ಅಲ್ಲಿ ಎಷ್ಟು ಫ್ರೀಯಾಗಿ ಓಡಾಡ್ತಾರೆ ಜನ. ಅದು ಹೆಣ್ಣು ಮಗಳು, ಒಬ್ಬಳೇ ಹೆಣ್ಮಗಳು ಆ ಟ್ರಿಪೋಲಿ ಅಂತ ಜನಬೀಡಿತ ಪ್ರದೇಶಗಳಲ್ಲಿ ಒಬ್ಬಳೇ ಆಗಿ ನಡ್ಕೊಂಡು ಹೋಗ್ತಾಳೆ ಅಂದ್ರೆ ಅದು ಹೆಂಗಿರ್ಬೇಕು ಅಂತ ನಾನು ಅವತ್ತೇ ಅನ್ಕೊಂಡಿದ್ದು. ಅಂದ್ರೆ ಇದು ಬಹಳಷ್ಟು ಮುಸ್ಲಿಂ ದೇಶಗಳಲ್ಲಿ ಇದೆ. ನಾವೇನೋ ದೂರದಲ್ಲಿ ಕೂತ್ಕೊಂಡು ಇಲ್ಲಿ ಯಾರೋ ಒಬ್ರು ಏನೋ ಒಂದು ಕತೆ ಹೇಳಿದ್ರು ಅಂದ್ಬಿಟ್ಟು ಅದೇ ಕಥೆನೇ ನಾವು ನಂಬಿಕೊಂಡು ಕೂತ್ಕೊಳ್ತಾ ಇದ್ದೇವೆ. ಅದು ತಪ್ಪು ಅಂತ, ಅದಾಗಬಾರ್ದು ಅಂತ. ಓಕೆ ಸರ್, ಈಗ ಸದ್ದಾಂ ಹುಸೇನ್ ಅನ್ನ ಕೊಂದಿದ್ದು ಮತ್ತೆ ಗಡ್ಡಾಫಿಯನ್ನ ಕೊಂದಿದ್ದು ಎರಡೂ ಸಹ ಒಂದೇ ಕಾರಣಗಳಿಗೆ. ನೀವೀಗ ಇತ್ತೀಚೆಗೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಜೂನಿಯರ್ ಬುಷ್ ಅನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಹಿ ಓಪನ್ಲಿ ಅಕ್ಸೆಪ್ಟೆಡ್ ಇಟ್ ವಾಸ್ ಆಲ್ ಅಬೌಟ್ ಆಯಿಲ್. ನಮ್ಮ ಉದ್ದೇಶ ಇದ್ದಿದ್ದು ಆಯಿಲ್ ಅನ್ನ ಕಂಟ್ರೋಲ್ ತಗೋಬೇಕು, ತೈಲವನ್ನ ಕಂಟ್ರೋಲ್ ತಗೋಬೇಕು ಅಂತ. ಸೊ ಗಡ್ಡಾಫಿ ಇದ್ದಾಗ್ಲೂ ನೀವಿದ್ರಿ, ಗಡ್ಡಾಫಿಯ ಹತ್ಯೆ ನಂತರ ಸಹ 4 ವರ್ಷ ನೀವು ಅಲ್ಲಿದ್ರಿ. ಸೊ ಏನ್ ಮೇಜರ್ ಬದಲಾವಣೆ ಏನ್ ಕಂಡ್ರಿ ಅಲ್ಲಿನ ಜನರ ಮನಸ್ಥಿತಿಯಲ್ಲಿ? ಏನ್ ಬದಲಾವಣೆ ಕಂಡ್ರಿ ಸರ್? ಬದಲಾವಣೆ ಅನ್ನೋದು ಏನು ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಲಿಬಿಯಾದಲ್ಲಿ ಕ್ರಾಂತಿ ಆಗಿ ಗಡಾಫಿ ಹೋದ್ಮೇಲೆ ಲಿಬಿಯಾ ಇನ್ನಷ್ಟು ಅಧೋಗತಿಗೆ ಹಿಡಿತಾ ಹೋಯ್ತು ಡೇ ಬೈ ಡೇ. ಈಗ ನೀವು ಅಲ್ಲಿ ಹೋದ್ರೆ ಈಗಲೂ ನನಗೆ ಲಿಬಿಯನ್ಸ್ ತುಂಬಾ ಜನ ಟಚ್ ಅಲ್ಲಿ ಇದ್ದಾರೆ. ಫೇಸ್ಬುಕ್ ಮೆಸೆಂಜರ್ಲಿ ಮೆಸೇಜ್ ಮಾಡ್ತಾರೆ, ಮತ್ತೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತಾರೆ. ಅವ್ರು ಹೇಳ್ತಾರೆ, ಸರ್ ಗಡಾಫಿ ಹೋದ್ಮೇಲೆ ಲಿಬಿಯಾ ಬಹಳಷ್ಟು ಹದಗೆಟ್ಟು ಹೋಗ್ಬಿಟ್ಟಿದೆ, ಏನು ಪ್ರಯೋಜನ ಇಲ್ಲ. ಆಮೇಲೆ ಅವ್ನು ಕೊಟ್ಟಿದ್ದಂಥ ಎಲ್ಲಾ ಫೆಸಿಲಿಟೀಸ್ಗಳನ್ನು ಹಿಂದೆ ತಕೊಂಡ್ಬಿಟ್ಟಿದ್ದಾರೆ. ಇವ್ರು ಯಾರು ಹೊಸ ಸರ್ಕಾರ ಯಾರು ಕೊಡ್ತಾ ಇಲ್ಲ. ಹೊಸ ಸರ್ಕಾರ ಅಂತ ಹೇಳಿದ್ರೆ, ನಾನು ಮೊನ್ನೆ ಅಲ್ಲ, ಈಗ 1 ವರ್ಷದ ಹಿಂದೆ ಇರಾಕ್ ಅಲ್ಲಿ ಯಾವುದೋ ಒಬ್ಬ ಕವಿಯ ಒಂದು ಸಣ್ಣ ಕವನವನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೆ. ಅವನೊಂದು ಮಾತು ಹೇಳಿದ, ಒಂದು ಸುಂದರವಾದಂಥ ಕವನ ಬರೆದಿದ್ದಾನೆ. ಏನಂದ್ರೆ, ಮೊದಲು ಸರ್ವಾಧಿಕಾರಿ ಇರಬೇಕಾದ್ರೆ ನಮ್ಮಲ್ಲಿ ಪ್ರತಿಮೆಗಳು ಏನಾಗಿದ್ವು ಅಂತ ಹೇಳಿದ್ರೆ ಒಬ್ಬಂದೇ ಪ್ರತಿಮೆ ಇತ್ತು. ಇವತ್ತು ಆ ಜಾಗದಲ್ಲಿ ಎಷ್ಟೋ ಪ್ರತಿಮೆಗಳು ಬಂದ್ಬಿಟ್ಟಿದೆ ಅಂತ ಅವನು ಹೇಳ್ತಾನೆ. ಅಂದ್ರೆ ಆ ವ್ಯಂಗ್ಯವನ್ನ ನೋಡಿ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಹಾಗೆ ಈ ತರದ ಒಂದು ಸಿಚುಯೇಷನ್ ಈಗ ಬಂದಿದೆ ಅಲ್ಲಿ ಲಿಬಿಯಾದಲ್ಲಿ ಕೂಡ ಅದೇ ತರ ಇದೆ. ಸೊ ಹಾಗಾಗಿ ಇವಾಗ ಕೆಟ್ಟೋಗಿದೆ ಅದು. ಈಗ ಅದು ಹೇಗೆ ಆಗಿಬಿಟ್ಟಿದೆ ಅಂದ್ರೆ ರಿಪೇರಿ ಮಾಡಕ್ಕೆ ಸಾಧ್ಯವಿಲ್ಲೇನೋ ಅನ್ನುವಷ್ಟರ ಮಟ್ಟಿಗೆ ಲಿಬಿಯಾ ಹಾಳಾಗಿ ಹೋಗ್ಬಿಟ್ಟಿದೆ. ಸೊ ಆ ತರ ಆಗಿದೆ. ಓಕೆ, ಸೊ ಈಗ ಇರಾನ್ ಯುದ್ಧಕ್ಕೆ ವಾಪಸ್ ಬರೋದಾದ್ರೆ ಯಾರಿಗೆ ಅಪ್ಪರ್ ಹ್ಯಾಂಡ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಯಾರು ಮೇಲುಗೈ ಸಾಧಿಸ್ಕೊಂಡಿದ್ದಾರೆ? ಸರ್, ಈಗಿನ ಬೆಳವಣಿಗೆಗಳನ್ನ ನೋಡ್ಬೇಕಾದ್ರೆ
ನಮಗೆ ಅನ್ನಿಸ್ತಾ ಇರೋದು ಇರಾನ್ ಏನೋ ಸಾಧಿಸಬಹುದು ಅಂತ ಅನ್ಕೊಂಡಿದ್ದೀವಿ ನಾವು. ಆದರೆ ಈ ನ್ಯಾಟೋ ರಾಷ್ಟ್ರಗಳು ಅಥವಾ ಮತ್ತೆ ಯಾವುದೇ ಮಿತ್ರ ರಾಷ್ಟ್ರಗಳು ಅಮೆರಿಕಕ್ಕೆ ಮತ್ತೆ ಇಸ್ರೇಲ್ಗೆ ಸಪೋರ್ಟ್ ಕೊಡದೆ ಹೋದ್ರೆ, ಅವರವರೇ ಅಷ್ಟೇ ಫೈಟ್ ಮಾಡ್ತಾ ಹೋದ್ರೆ ಖಂಡಿತ ಇರಾನ್ ಗೆಲ್ಲೋ ಚಾನ್ಸಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈಗ ನೋಡ್ಬಿಟ್ಟಿದೆ ನಾವು ಸಾಕಷ್ಟು ಚೆನ್ನಾಗಿ ಟಕ್ಕರ್ ಕೊಡ್ತಾ ಇದೆ ಇರಾನ್. ಹೀಗಾಗಿ ಈಗಿನ ಬೆಳವಣಿಗೆಗಳ ಪ್ರಕಾರ ಇರಾನೇ ಗೆಲ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ನ್ಯಾಟೋ ರಾಷ್ಟ್ರಗಳು ಅಥವಾ ಮಿಕ್ಕ ಬೇರೆ ಯಾವುದೋ ರಾಷ್ಟ್ರಗಳು ಅವ್ರ ಜೊತೆ ಕೈ ಜೋಡಿಸಿದ್ರೆ, ಯಾರು ಇಸ್ರೇಲ್ ಮತ್ತೆ ಅಮೆರಿಕದ ಜೊತೆ ಕೈ ಜೋಡಿಸಿದ್ರೆ ಹೇಳಕ್ ಬರಲ್ಲ. ಓಕೆ, ಸೊ ಈ ಯುದ್ಧ ಈ ಮೂರು ರಾಷ್ಟ್ರಗಳ ನಡುವೆನೆ ಉಳಿಯುತ್ತೆ ಅಂತ ಅನ್ಸುತ್ತಾ, ಅಥವಾ ಇಟ್ ವಿಲ್ ಸ್ಪ್ರೆಡ್ ಅನ್ಸುತ್ತಾ? ಯಾಕಂದ್ರೆ ನ್ಯಾಟೋ ನೀವು ಹೇಳ್ದಂಗೆ ಅಮೆರಿಕ ಡೊನಾಲ್ಡ್ ಟ್ರಂಪ್ ದಿನ ಬೆಳಗಾದ್ರೆ ಕೆರಿತಾ ಇದ್ದಾರೆ ನ್ಯಾಟೋದವ್ರಿಗೆ, ಮತ್ತೆ ಅವನ್ನ ಅವಮಾನ ಮಾಡ್ತಿರೋದು ನ್ಯಾಟೋನ. ಅದು ಪೇಪರ್ ಸಿಂಹ, ಪೇಪರ್ ಹುಲಿ, ಅಮೆರಿಕ ಇಲ್ಲ ಅಂದ್ರೆ ವೇಸ್ಟ್, ಅದು ನಾವು ಹಾಕಿರೋ ದುಡ್ಡಲ್ಲಿ ಬದುಕ್ತಿದ್ದಾರೆ ಅಂತ ಅವ್ರನ್ನ ಯುದ್ಧಕ್ಕೆ ಪ್ರೇರೇಪಿಸೋದಕ್ಕೆ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ಬಟ್ ಆಕ್ಚುಲಿ ಅಮೆರಿಕನ್ಸೇ ಹೇಳೋ ರೀತಿಯಲ್ಲಿ ಇಸ್ರೇಲ್ ವಾಸ್ ವೇಟಿಂಗ್ ಫಾರ್ ಎ ಇಡಿಯಟ್ ಪ್ರೆಸಿಡೆಂಟ್. ಇಲ್ಲಿವರೆಗೆ 40 ವರ್ಷದಿಂದ ಟ್ರೈ ಮಾಡ್ತಿದ್ರು ಅವರು ಇರಾನ್ ಮೇಲೆ ದಾಳಿ ಮಾಡಿಸೋದಕ್ಕೆ. ಯಾರು ಒಪ್ಕೊಂಡಿರ್ಲಿಲ್ಲ. ಮೂರ್ಖತನದ ಪರಮಾವಧಿ ಇರುವಂತ ಈತ ಸಿಗಾಕೊಂಡ ಇವನನ್ನು ಬಳಸ್ಕೊಂಡಿದೆ ಅಂತ. ಸೊ ಈ ಟ್ರಂಪ್ ಈಗ ಹೊರ್ಮುಸ್ ಸ್ಟ್ರೈಟ್ ಅನ್ನ ಮೇನ್ ಆಗಿ ಇಡ್ತಿರೋದು ಯುರೋಪಿಯನ್ ಯೂನಿಯನ್ಗಾಗ್ಲಿ ನ್ಯಾಟೋಗಾಗ್ಲಿ ಅವ್ರಿಗೆಲ್ಲ. ಇಡೀ ಜಗತ್ತಿಗೆ ಪ್ರಾಬ್ಲಮ್ ಆಗ್ತಿದೆ, ನೀವು ಸುಮ್ನೆ ಕೂತಿದ್ದೀರಿ ನೀವು ಹೇಡಿಗಳು ಅಂತ. ಈಸ್ ಯೂಸಿಂಗ್ ದ ವರ್ಡ್ ಕವರ್ಡ್ಸ್ ಅಂತ ಯೂಸ್ಡ್ ಇಟ್. ಟ್ರಂಪ್ ಬಿಡಿ ಯಾವ ಪದ ಉಪಯೋಗಿಸೋದಕ್ಕೂ ಯು ವಿಲ್ ನೆವರ್ ಹೆಸಿಟೇಟ್. ಅದಕ್ಕೆ ನಾನ್ ನಂಬಿರೋದು ಏನಂದ್ರೆ, ಮೋದಿ ಯಾಕೆ ಟ್ರಂಪ್ ನ ಕೆದಕಲ್ಲ ಅಂದ್ರೆ, ಆ ಟ್ರಂಪ್ ಬಾಯಲ್ಲಿ ಏನ್ ಮಾತು ಬಂದ್ಬಿಡುತ್ತೋ ನೆಕ್ಸ್ಟ್ ಗೊತ್ತಿಲ್ಲ. ಆ ಮಾತು ಬಂದ್ಬಿಟ್ರೆ ನನಗೆ ಇಲ್ಲಿ ಎಲೆಕ್ಷನ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಮೋದಿಗೆ ಬೇರೆ ಏನಿಲ್ಲ, ದೇಶಕ್ಕೆ ಏನಾದ್ರೂ ಆಗ್ಲಿ ಅದೇನ್ ಸಮಸ್ಯೆ ಇರಲ್ಲ ಅವ್ರಿಗೆ ಎಲೆಕ್ಷನ್ ಸೋಲಬಾರದು. ಸೊ ಹಾಗಾಗಿ ಟ್ರಂಪ್ನ ಕೆದ್ಕೋಕ್ ಹೋಗ್ತಿಲ್ಲ. ಸೊ ಈ ಒಂದು ಪ್ರೊವೊಕೇಶನ್ಗೆ ಅಥವಾ ಏನು ಆ ರೀತಿ ಪ್ರೇರೇಪಣೆಗೆ ಯುರೋಪಿಯನ್ ಯೂನಿಯನ್ ನೇಟೋದವ್ರು ಒಳಗಾಗಿದ್ದು ವಿಶ್ವ ಯುದ್ಧದ ಕಡೆ ತಿರುಗೋ ಚಾನ್ಸಸ್ ಇದೆಯಾ ಅಂತ? ಸರ್, ಅದೇ ಇಲ್ಲಿವರೆಗೂ ಈಗ ನೀವೇ ಹೇಳ್ಕೊಂಡಾಗ ಈಗಾಗಲೇ ಟ್ರಂಪ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನ್ಯಾಟೋ ರಾಷ್ಟ್ರಗಳಿಗೆ ಮತ್ತೆ ಮಿತ್ರ ರಾಷ್ಟ್ರಗಳಿಗೆ, ನೀವು ಬಂದು ನನಗೆ ಸಾಥ್ ಕೊಡಿ, ನಾವು ಅವರನ್ನ ಮುಗಿಸ್ಬಿಡ್ಬೋದು ಅಂತ ಇದೆ ಅದು. ಆದ್ರೆ ಇವ್ರು ಇನ್ನೂ ಯಾಕೋ ಬರ್ತಾ ಇಲ್ಲ, ಯಾರೂ ಬರ್ತಾ ಇಲ್ಲ. ಆದ್ರೆ ಒಂದು ಅಂತ ಹೇಳಿದ್ರೆ, ಅವ್ರು ಯಾರಾದ್ರೂ ಬಂದ್ರೆ ಈ ಕಡೆ ಇರಾನ್ಗೆ ಚೈನಾ, ನಾರ್ತ್ ಕೊರಿಯಾ ಮತ್ತೆ ರಷ್ಯಾ ಅವರೆಲ್ಲ ಸಾಥ್ ಕೊಡುವಂತಹ ಸಾಧ್ಯತೆಗಳು ತುಂಬಾ ದಟ್ಟವಾಗಿವೆ. ಯಾಕಂದ್ರೆ ಅವರು ಕಮ್ಯುನಿಸ್ಟು, ಮತ್ತೆ ಇವರು ಒಂದ್ ರೀತಿ ಕಮ್ಯುನಿಸ್ಟ್ ಇರೋದ್ರಿಂದ ಅವರು ಅದನ್ನ ಖಂಡಿತ ಐಡಿಯಾಲಜಿಕಲ್ ಬೇಸ್ ಮೇಲೆ ಅವ್ರಿಗೆ ಖಂಡಿತ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ. ಮತ್ತೆ ಅಂದ್ರೆ ಈಗಿನ ಬೆಳವಣಿಗೆ ಪ್ರಕಾರ ಇದು ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದೀವಿ. ಬಟ್ ಮುಂದೆ ಹೆಂಗಾಗುತ್ತೆ ಹೇಳಕ್ ಬರಲ್ಲ. ಇವ್ರು ಇದೇ ರೀತಿಯಿಂದ ಈಗ ಅಮೆರಿಕ ಪಂಪ್ ಮಾಡ್ತಾನೆ ಹೋಯ್ತು, ನೀವು ಬರ್ಲೇಬೇಕು ಇಲ್ಲಾಂದ್ರೆ ನಾನು ಇವ್ರಿಗೆ ಬೆದರಿಕೆ ಹಾಕೋದು ಜಾಸ್ತಿ ಅಲ್ವಾ ಆ ರಾಷ್ಟ್ರಗಳಿಗೆ. ಇಲ್ಲ ನಾನು ಅದನ್ನ ಮಾಡ್ಬಿಡ್ತೀನಿ ಇದನ್ನ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಆ ಬೆದರಿಕೆಗೋಸ್ಕರನಾದ್ರೂ ಅವ್ರು ಬಂದು ಇವ್ರ ಜೊತೆ ಕೈ ಜೋಡಿಸಿ ಅವಾಗ ಎಲ್ಲಾ ರಾಷ್ಟ್ರಗಳು ಬಂದು ಆಗ ಅದು 3ನೇ ಮಹಾಯುದ್ಧಕ್ಕೆ ತಿರುಗೋ ಚಾನ್ಸ್ ಇರಬಹುದು ಅಂತ ನಾವು ಅನ್ಕೊಂಡಿದ್ದೀವಿ. ಓಕೆ ಸರ್, ಈಗ 2 ಸಿನಾರಿ ಇಟ್ಕೋಬಹುದು ನಾವು. ಒಂದು, ಇರಾನ್ ಅಪ್ಪರ್ ಹ್ಯಾಂಡ್ ತಗೊಳುತ್ತೆ. ಈ ಮಾಡರ್ನ್ ಯುದ್ಧದಲ್ಲಿ ಯಾರಾದ್ರೂ ಒಬ್ಬರದು ಅಬ್ಸಲ್ಯೂಟ್ ವಿಕ್ಟ್ರಿ ಅಂತ ಬರುತ್ತೆ ಅಂತ ನಾನಂತೂ ಅನ್ಕೊಳ್ಳೋದಿಲ್ಲ. ಇದೇನಿದ್ರು ಒಂದು ಹಂತಕ್ಕೆ ಹೋಗುತ್ತೆ, ಯಾರೊಬ್ರು ಹೆಚ್ಚಿಗೆ ಪೆಟ್ಟು ತಿಂದಿರ್ತಾರೆ, ಬಟ್ ಅವ್ರ ದೇಶದಲ್ಲಿ ಅವ್ರು ಹೇಳ್ಕೊಳ್ಳಲ್ಲ, ಇವ್ರ ದೇಶದಲ್ಲಿ ಇವ್ರು ಹೇಳ್ಕೊಳ್ಳಲ್ಲ, ಒಂದು ಸೀಸ್ ಫೈರ್ ಅಂತ ಆಗುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಯಾರಿಗೊಬ್ರಿಗೆ ದೊಡ್ಡ ಪೆಟ್ಟು. ಈಗ ದೊಡ್ಡ ಪೆಟ್ಟು ಅಮೆರಿಕ ಮತ್ತು ಇಸ್ರೇಲ್ಗೆ ಬಿದ್ದರೆ ಮುಂದೆ ಜಗತ್ತನ್ನ ಅಮೆರಿಕ ಇಸ್ರೇಲ್ನ ಜಗತ್ತು ನೋಡೋ ರೀತಿ, ಜಗತ್ತನ್ನ ಅಮೆರಿಕ ಇಸ್ರೇಲ್ ನೋಡೋ ರೀತಿ ಹೇಗಿರುತ್ತೆ? ಮತ್ತೆ ಇರಾನ್ ಏನಾದ್ರೂ ಮೇಲುಗೈ ಸಾಧಿಸಿ, ಇರಾನ್ ಇದೇ ರೀತಿಯಲ್ಲಿ ಒಂದು ಸರಿಯಾದಂತಹ ಪ್ರತಿರೋಧ ಒಡ್ಕೊಂಡು ಹೋದ್ರೆ, ರೆಸಿಸ್ಟೆನ್ಸ್ ಅನ್ನ ತೋರಿಸ್ಕೊಂಡು ಹೋದ್ರೆ, ಅಮೆರಿಕನೇ ತಲೆ ಕೆಟ್ಟು ಇಲ್ಲ ಸೀಸ್ ಫೈರ್ ಮಾಡ್ಕೊಳ್ತೀವಿ, ನಾವು ಇದಕ್ಕೆ ಸಂಬಂಧ ಇಲ್ಲ ಅಂತ ಬರೋದು. ಆ ಸಿಚುವೇಶನ್ ಅಲ್ಲಿ ಇರಾನ್ ವಿಕ್ಟೋರಿಯಸ್ ಅಂತ ಹೇಳ್ಕೋಬಹುದು. ಇರಾನ್ ಗೆದ್ರೆ ಏನಾಗಬಹುದು, ಅಮೆರಿಕ ಇಸ್ರೇಲ್ ಗೆದ್ರೆ ಏನಾಗಬಹುದು ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿನ ರಾಜಕೀಯದಲ್ಲಿ? ಈಗ ಒಂದ್ ವೇಳೆ ಈ ಯುದ್ಧದಲ್ಲಿ ನಾವು ನೋಡ್ತಾ ಇರೋ ಇಲ್ಲಿನ ಬೆಳವಣಿಗೆಗಳ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಯಾರು ಗೆಲ್ತಾರೆ ಅಂತ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇಬ್ರು ಅಷ್ಟೇ ಫೈಟ್ ಕೊಡ್ತಾ ಇದ್ದಾರೆ, ಅಷ್ಟೇ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಆದ್ರೆ ಯಾರು ಗೆಲ್ತಾರೆ ಅಂತ ಹೇಳಕ್ ಇವಾಗ್ಲೇ ಸದ್ಯಕ್ಕೆ ಆಗಲ್ಲ. ಅಕಸ್ಮಾತ್ ಈ ಯುದ್ಧದಲ್ಲಿ ಇರಾನ್ ಗೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ಬೇರೆ ಎಲ್ಲ ರಾಷ್ಟ್ರಗಳಿಗೂ ಒಂದು ಬೇರೆ ಮೆಸೇಜ್ ಹೋಗುತ್ತೆ. ಏನಂದ್ರೆ, ಇಷ್ಟು ದಿವಸ ಅಮೆರಿಕನ ಎಲ್ಲರೂ ದೊಡ್ಡಣ್ಣ ಅಂತ ಕರೀತಾ ಇದ್ರು. ಅಂದ್ರೆ ಎಲ್ಲ ರೀತಿಯಿಂದನೂ ಈಗ ನಿಮ್ಗೆ ನೋಡ್ತಿರೋ ಹಂಗೆ ಈಗ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇರೋದೇ ಡಾಲರ್ ಜಾಸ್ತಿ. ಸೊ ಹೀಗಾಗಿ ಆಗ ಅವ್ರು ಏನ್ ಮಾಡ್ತಾರೆ, ಅವರ ಪ್ರಾಬಲ್ಯ ಕಡಿಮೆ ಆಗುತ್ತೆ ಅಥವಾ ಅವ್ರ ಪ್ರಭಾವ ಕಡಿಮೆ ಆಗ್ಬೋದು. ಯಾರ್ದು ಇರಾನ್ ಗೆದ್ರೆ ಅಮೆರಿಕನ್ ಅವ್ರದ್ದು ಮತ್ತೆ ಇಸ್ರೇಲ್ ಅವ್ರ ಪ್ರಭಾವ ಕಡಿಮೆ ಆಗ್ಬೋದು. ಒಂದು
ಈ ಕಡೆ ಇರಾನ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಹೋಗುತ್ತೆ. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ, ಆದ್ರೆ ಎಲ್ಲ ರಾಷ್ಟ್ರಗಳು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳು ಇವ್ರ ಕೈಗೊಂಬೆಗಳಾಗ್ಬಿಟ್ಟಿದೆ, ಅಮೆರಿಕದ ಕೈಗೊಂಬೆಗಳು. ಯಾಕಂದ್ರೆ ಅವ್ರಾಗಲೇ ಮಿಲಿಟರಿ ಬೇಸ್ ಹಾಕಿ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಅಕಸ್ಮಾತ್ ಇರಾನ್ ಗೆದ್ದು ಹೋಯ್ತು ಅಂದ್ರೆ ಇಡೀ ಮಿಡಲ್ ಈಸ್ಟ್ ಮಧ್ಯ ಪ್ರಾಚ್ಯ ರಾಷ್ಟ್ರದಲ್ಲಿ ಅದರ ಪ್ರಭಾವ ತುಂಬಾ ಜಾಸ್ತಿ ಆಗಿದೆ ರಾಜಕೀಯವಾಗಿ, ಮತ್ತೆ ಅವರು ಆರ್ಥಿಕವಾಗಿಯೂ ಕೂಡ ಅವರು ಮತ್ತೆ ಮುಂದುವರಿಯುವಂತಹ ಚಾನ್ಸಸ್ಗಳು ಕೂಡ ತುಂಬಾನೇ ಇದೆ ಅಲ್ಲಿ. ಸೊ ಆಗಬಹುದು ಅಂತ ನಾನು ಅನ್ಕೊಂಡಿರೋದು. ಮತ್ತೆ ಈ ಕಡೆ ಬಂದ್ರೆ ನೀವು ಯಾವುದು ಅಮೇರಿಕ ಮತ್ತೆ ಇಸ್ರೇಲ್ ಒಂದ್ ವೇಳೆ ಸೋತ್ ಬಿಟ್ರೆ ಅಥವಾ ಅವ್ರು ಗೆದ್ರೆ ಏನಾಗುತ್ತೆ, ಸೋತ್ರೆ ಅಂತರೂ ಅವ್ರಿಗೆ ಮುಖನೇ ಇರಲ್ಲ, ಇನ್ನೇನಿಲ್ಲ ತೆಪ್ಪಗೆ ಇರ್ತಾರೆ. ಸೋತ್ರೆ ಅಂದ್ರೆ ಅವ್ರು ಏನ್ ನಾಶ ಆಗಲ್ಲ, ಬಟ್ ಹಾಗೆ ಇರ್ತಾರೆ. ಬಟ್ ಒಂದ್ ಸ್ವಲ್ಪ ದಿವಸ ಏನ್ ಮಾಡ್ತಾರೆ, ಸುಮ್ಮನೆ ಇರ್ತಾರೆ ಒಂದು 5-6 ವರ್ಷ, ಮತ್ತೆ ಅವ್ರ ಆಟಗಳನ್ನ ಶುರು ಹಚ್ಕೊಂತಾರೆ. ಅವ್ರು ಹೆಂಗಾದ್ರೂ ಮಾಡಿ ಒಂದ್ ಸ್ವಲ್ಪ ಪ್ರೋಗ್ರೆಸ್ ಆಗೋರ್ಗು ಇದೆಲ್ಲ ರಿಕವರಿ ಮಾಡ್ಕೊಳ್ತಾರೆ. ಈ ಯುದ್ಧದಲ್ಲಿ ನಷ್ಟ ಆಗಿರುವಂತದ್ದೆಲ್ಲ ರಿಕವರಿ ಮಾಡ್ಕೊಂಡು ಅದೆಲ್ಲ ಆಗಿ ಒಂದು ಹಂತಕ್ಕೆ ಬಂದ ಮೇಲೆ ಮತ್ತೆ ಅವ್ರು ಬಾಲ ಬಿಚ್ಚೋದಕ್ಕೆ ಶುರು ಮಾಡ್ತಾರೆ. ಅದು ಒಂದು ಆಗ್ಬೋದು. ಇಲ್ಲ ಅಂದ್ರೆ ಅವ್ರು ಗೆದ್ದು ಬಿಟ್ರೆ ಏನಾಗುತ್ತೆ ಅಂದ್ರೆ, ಅದು ಈಗಾಗಲೇ ನಮ್ಮಲ್ಲಿ ಒಂದು ಪಾಪ್ಯುಲರ್ ಏನದು ಸ್ಟೇಟ್ಮೆಂಟೇ ಇದೆ, ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ಅಮೆರಿಕನ್ನ ಕರೀತಾ ಇರೋದ್ರಿಂದ ಆ ಒಂದು ಏನು ಸ್ಟೇಟ್ಮೆಂಟು ಮುಂದುವರಿತಾ ಹೋಗುತ್ತೆ ಅಷ್ಟೇ. ಅವಾಗ ಅಮೆರಿಕದವರಿಗೆ ಇನ್ನೂ ಹೆಚ್ಚಿನ ಸೊಕ್ಕು ಮತ್ತೆ ಅಹಂಕಾರ ಖಂಡಿತ ಬರೋದಕ್ಕೆ ಸಾಧ್ಯ. ಸೊ ಇಷ್ಟೆಲ್ಲದರ ನಡುವೆ ನಮ್ಮ ದೇಶದ ಪರಿಸ್ಥಿತಿ ನೋಡೋದಾದ್ರೆ, ಇವತ್ತು ಪಂಚರಾಜ್ಯಗಳ ಚುನಾವಣೆ ಇದೆ, ಹಾಗಾಗಿ ಪೆಟ್ರೋಲ್ ಡೀಸೆಲ್ ರೇಟ್ ನ ತಡೆ ಹಿಡಿದಿದ್ದಾರೆ. ಇವತ್ತು ಏನೋ ಎಕ್ಸೈಸ್ ಡ್ಯೂಟಿ ಏನೋ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, ಸೊ ದಟ್ ಆಯಿಲ್ ಕಂಪನೀಸ್ ಲಾಸ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಇರ್ಲಿ ಅಂತ. ಬಟ್ ಏನು ಏಪ್ರಿಲ್ 29 ಫೈನಲ್ ಡೇ ಪೋಲಿಂಗ್ 5 ಗಂಟೆಗೆ ಮುಗಿದ್ರೆ ಮಧ್ಯರಾತ್ರಿಗೆ ಒಂದೊಂದು ಲೀಟರ್ಗೆ 10-20 ರೂಪಾಯಿ ಜಾಸ್ತಿ ಆಗೋದು ಚಾನ್ಸಸ್ ಬ್ರೈಟ್ ಇದೆ. ಈ ಒಂದು ಸನ್ನಿವೇಶಕ್ಕೆ ಇಂಡಿಯಾ ಹೋಗ್ತಿರೋದಕ್ಕೆ ಕಾರಣ ಇಂಟರ್ನ್ಯಾಷನಲ್ ಸಿಚುವೇಶನ್ಸ್ ಅಥವಾ ನರೇಂದ್ರ ಮೋದಿ ಆಡಳಿತದ ವೈಫಲ್ಯಗಳಂದ್ರೆ ಫಾರಿನ್ ಪಾಲಿಸಿ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ರಿವ್ಯಾಂಪೇ ಮಾಡಿದ್ರು. ಆ ರಿವ್ಯಾಂಪ್ ಮಾಡಿದ್ದು ದೇಶದ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು, ಐ ಡೋಂಟ್ ಸಿ ದೇಶದ ಹಿತಾಸಕ್ತಿ ಅಲ್ಲಿ ನಾನು ಹೆಚ್ಚಿಗೆ ನೋಡೋದಿಲ್ಲ. ಬಟ್ ಇವರು ಈ ಪಾರ್ಟಿ, ಇವರ ಐಡಿಯಾಲಜಿ, ಇವರು ಏನು ಮುಂದಕ್ಕೆ ನಿರಂತರವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ಬೇಕು ಅಥವಾ ಅಧಿಕಾರವನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಸಾಕಷ್ಟು. ಇವ್ರ ಅಧಿಕಾರ ಉಳಿಸ್ಕೊಳ್ಬೇಕಂದ್ರೆ ಇವ್ರಿಗಿರುವಂತಹ ಏಕೈಕ ಒಂದು ಮಾರ್ಗ ಅಂದ್ರೆ ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದು. ಈ ಇರಾನ್ ಅನ್ನುವಂಥದ್ದು ಮುಸ್ಲಿಂ ದೇಶ, ಅರಬ್ ರಾಷ್ಟ್ರಗಳು ಮುಸ್ಲಿಂ ದೇಶಗಳು. ಆ ಕಾರಣಕ್ಕಾಗಿಯೇ ಇಸ್ರೇಲ್ಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. ಅಫಿಷಿಯಲ್ ಆಗಿ ಮಾಡಲ್ಲ. UN ಅಲ್ಲಿ ಕೂತಾಗ ಪ್ಯಾಲೆಸ್ತೀನ್ ಪರ ವೋಟ್ ಹಾಕ್ತಾರೆ, ಇರಾನ್ ಪರ ವೋಟ್ ಹಾಕ್ತಾರೆ, ಇಸ್ರೇಲ್ ವಿರುದ್ಧ ವೋಟ್ ಹಾಕ್ತಾರೆ. ಬಟ್ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಅಂಧಭಕ್ತರ ಪಡೆಗಳಿದಾವಲ್ಲ, ಅವುಗಳಿಗೆ ಕೊಡುವಂತಹ ಸೂಚನೆ ಏನು ಅಂದ್ರೆ, ನಾವು ಇರಾನ್ ಅನ್ನ ಬದುಕಕ್ ಬಿಡಬಾರ್ದು, ಅವ್ರು ಯಾರು ಹೊಡಿತಾ ಇದಾರೋ ಅವ್ರ ಪರ ನಿಂತ್ಕೊಳ್ತದೆ, ಬಿಜೆಪಿ ಅವ್ರ ಪರ ಇರುತ್ತೆ, ಮೋದಿ ಅವ್ರ ಪರ. ಅದು ಸುಳ್ಳು, ಆಕ್ಚುಲಿ ಅಫಿಷಿಯಲಿ ಇಲ್ಲ ಅದು. ಆ ಕಾರಣಕ್ಕಾಗಿಯೇ ಈಗ ಇರಾನ್ ಸೆಟ್ ಮಾಡ್ಕೊಂಡಿದೆ. ಯಾಕಂದ್ರೆ ಖಾಮಿನೈ ಸತ್ತು ಹೋದಾಗ, ಆಯತುಲ್ಲಾ ಅಲಿ ಖಾಮಿನೈ ಸತ್ತು ಹೋದಾಗ ಒಂದು ಸಂತಾಪ ಸೂಚನೆ ಕೊಡೋದಕ್ಕೂ ಸಹ ಮೋದಿ ಮುಂದಾಗ್ಲಿಲ್ಲ. 5 ದಿನಗಳ ನಂತರ ವಿಕ್ರಮ್ ಮಿಸ್ತ್ರಿ, ಇಂಡಿಯಾದ ಫಾರಿನ್ ಸೆಕ್ರೆಟರಿ, ಅವರನ್ನ ರಾಯಭಾರಿ ಕಚೇರಿಗೆ, ಇರಾನ್ ರಾಯಭಾರಿ ಕಚೇರಿಗೆ ಕಳಿಸ್ತಾರೆ. ನಾಟ್ ಇವನ್ ದ ಫಾರಿನ್ ಮಿನಿಸ್ಟರ್ ಕಳಿಸ್ಲಿಲ್ಲ, ಜೈಶಂಕರ್ ಹೋಗ್ಲಿಲ್ಲ. ಅಲ್ಲಿ ಹೋಗಿ ಅಲ್ಲಿ ಸಂತಾಪ ಬರವಣಿಗೆ ಬರೆದ್ಬಿಟ್ಟು ಬರ್ತಾರೆ, ಒಂದು ನೋಟ್ ಬರೆದ್ಬಿಟ್ಟು ಬರ್ತಾರೆ. ಸೊ ಇದು ಈ ಜನಕ್ಕೆ ಗೊತ್ತಾಗದೇ ಇರ್ಲಿ ಅಂತ. ಆಗ್ಲೂ ಬೇಕು, ಆಗದೆ ಇರ್ಬಾರ್ದು. ಸೊ ಈ ರೀತಿಯಾದಂತ ಫ್ಲಿಪ್ ಫ್ಲಾಪ್ ಇದೆಯಲ್ಲ ಆ ಫಾರಿನ್ ಪಾಲಿಸಿ, ಅದರಿಂದ ನಾವಿವತ್ತು ಸಂಕಷ್ಟಕ್ಕೆ ಸಿಲುಕೊಂಡಿದೀವ ಆಯಿಲ್ದು. ಸರ್ ಅದೇ ಒಂದ್ ರೀತಿಯಲ್ಲಿ ಅದು ಕೂಡ ಕಾರಣನೇ ಇರಬಹುದು. ಯಾಕೆ ಅಂದ್ರೆ ನೋಡಿ, ಅಂತ ದೊಡ್ಡ ಬಲಾಢ್ಯ ರಾಷ್ಟ್ರವಾದಂತ ಇರಾನ್ ಅಧ್ಯಕ್ಷ ಹತ್ಯೆಯಾದಾಗ ನಮ್ಮ ದೇಶದ ಪ್ರಧಾನಿ, ಯಾಕಂದ್ರೆ ಅದು ನಾವು ಮೊದ್ಲಿಂದನೇ ಇರಾನ್ ಜೊತೆ ತುಂಬಾ ಚೆನ್ನಾಗಿದ್ದೀವಿ, ನಮ್ಮ ಆಂತರಿಕ ಸಂಬಂಧಗಳೆಲ್ಲ ತುಂಬಾ ಚೆನ್ನಾಗೇ ಇರೋದು. ಹೌದು. ಮತ್ತೆ ಒಂದು ವಿಚಾರ ಹೇಳೋದು ಬಿಟ್ಟಿದ್ದೆ, ಅಫ್ಘಾನಿಸ್ತಾನ್ ನಲ್ಲಿರುವಂತಹ ಅತಿ ದೊಡ್ಡ ಆಸ್ಪತ್ರೆಯ ಹೆಸರು ಇಂದಿರಾ ಗಾಂಧಿ ಹಾಸ್ಪಿಟಲ್. ಹೌದು. ಇರಾನ್ ಅಲ್ಲಿರುವಂತಹ ಅತಿ ದೊಡ್ಡ ಆಸ್ಪತ್ರೆಯ ಹೆಸರು ಗಾಂಧಿ ಹಾಸ್ಪಿಟಲ್. ಆ ಮಟ್ಟಕ್ಕೆ ನಾವು ಆ ರಾಷ್ಟ್ರಗಳ ಜೊತೆಯಲ್ಲಿ, ಅದು ಆಡಳಿತ ಏನೇ ಇರ್ಲಿ, ಅವ್ರ ರೆಜಿಮ್ ಏನೇ ಇರ್ಲಿ, ನಾವು ರಾಜತಾಂತ್ರಿಕವಾಗಿ ತುಂಬಾ ಇದಾಗಿ ನಾವು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಮತ್ತೆ ಅವರು ನಮ್ ಜೊತೆ ಅದೇ ತರನೇ ಇದ್ದಾರೆ. ಅದೇ ಅದನ್ನ ನಾವು ಮೊದ್ಲಿಂದನೂ, ಅದು ಇಂದಿರಾ ಗಾಂಧಿ ಕಾಲದಿಂದಲೂ ಅಥವಾ ನೆಹರು ಕಾಲದಿಂದಲೂ ಅದನ್ನ ಮಾಡ್ಕೊಂಡು ಬಂದಿದೀವಿ ನಾವು, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಇದು ಕೂಡ ಇಲ್ಲಿ ಆಮೇಲೆ ಏನೇ ಆದ್ರೂ ಕೂಡ ನಮ್ಮ ಇಂಡಿಯಾ, ಎಸ್ಪೆಷಲಿ ಯುದ್ಧ ಅಂತ ಬಂದಾಗ, ಯಾವುದು ಫಸ್ಟ್ ವರ್ಲ್ಡ್ ವಾರ್ ಆಗಿರ್ಬೋದು, ಸೆಕೆಂಡ್ ವರ್ಲ್ಡ್ ವಾರ್ ಬಂದಾಗ ತಟಸ್ಥ ನೀತಿಯನ್ನೇ ಅನುಸರಿಸಿರೋದು. ಬಟ್ ಇಲ್ಲಿ ಕೂಡ ಅದನ್ನೇ ಇವಾಗ್ಲೂ ಭಾರತ ಅದನ್ನೇ ಮಾಡ್ತಾ ಇರೋದು. ಆದ್ರೆ ಒಂದು
ಅಂತ ಒಬ್ಬ ಅಧ್ಯಕ್ಷನ ಹತ್ಯೆ ಆದಾಗ ನಮ್ಮ ದೇಶದ ಪ್ರಧಾನಿಯಾದವರು ಒಂದು ಸಂತಾಪವನ್ನು ಸೂಚಿಸಬೇಕಾಗಿತ್ತು. ಅದಕ್ಕೆ ಯಾಕೆ ಅವ್ರು ಮಾಡ್ಲಿಲ್ಲ ಅನ್ನೋದು ಇವತ್ತಿಗೂ ಕೂಡ ನನಗೆ ಅದು ಆಶ್ಚರ್ಯವಾಗಿ ಉಳಿದಿದೆ. ಒಂದು, ಅವರು ಟ್ರಂಪ್ಗೆ ಹೆದರ್ ಬಿಟ್ರ ಅನ್ನುವಂಥದ್ದು. ಯಾಕಂದ್ರೆ ಟ್ರಂಪ್ ತುಂಬಾ ಹೆದರ್ಸ್ಕೊಂಡು ಬಂದಿದ್ದಾರೆ ಮೊದ್ಲಿಂದಾನು. ಮೋದಿ ಹೇಗೆ ಅಂದ್ರೆ, ಈಗ ಬಹಳಷ್ಟು ಜನ ಹೇಳೋದು ಏನಂದ್ರೆ, ಟ್ರಂಪ್ ಹೆಂಗೆ ಕೀ ಕೊಟ್ಟಾಗ ಮಾತ್ರ ಇವ್ರು ಆಟ ಆಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಈಗ ಅವ್ರು ಮೊನ್ನೆ ಹೇಳಿದ್ರು, ರಷ್ಯಾದಿಂದ ನೀವು ಆಯಿಲ್ ಅನ್ನ ಖರೀದಿಸಬಹುದು, ಅದು 1 ತಿಂಗಳು ಮಾತ್ರ ಕಾಲ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನ ಇವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಯಾವುದೋ ಇನ್ಸಿಡೆಂಟ್ ಆಯ್ತಲ್ಲ ಮೊನ್ನೆ, ಅದನ್ನ ಅವಾಗ್ಲೂ ಕೂಡ ಅವರು ಏನೋ ಆಪರೇಷನ್ ಸಿಂಧೂರ್ ಅದಲ್ಲ ಇನ್ನೊಂದೇನೋ ಆಯ್ತದೆ. ಅವಾಗ್ಲೂ ಕೂಡ ಅವ್ರು ಏನ್ ಮಾಡಿದ್ರು, ಅವ್ರು ಹೇಳ್ದಂಗೆನೆ ಅದನ್ನ ಈಗ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ನಡೆದಾಗ ಟ್ರಂಪ್ ನೀವು ಯುದ್ಧ ನಿಲ್ಲಿಸಿ ಅಂದ ತಕ್ಷಣ ಮೋದಿ ನಿಲ್ಲಿಸಿ. ಆದ್ರೆ ಅದೇ ಅಂದ್ರೆ ಟ್ರಂಪ್ ಹೇಳ್ದಂಗೆ ಮೋದಿ ಅವರು ಕೇಳ್ತಾ ಇದ್ದಾರೆ ಹೊರತು ಮೋದಿ ಅವರು ತಮ್ಮ ಸ್ವಂತ ಆಲೋಚನೆಯನ್ನ ಅವ್ರು ಮಾಡ್ತಾ ಇಲ್ವೋ ಏನೋ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಈಗಿನ ಸದ್ಯದ ಸ್ಥಿತಿಯಲ್ಲಿ ಈಗ ಅಂಥದ್ದು ಏನೋ ಹಾನಿ ಆಗಿಲ್ಲ ಭಾರತಕ್ಕೆ. ಅದೇ ನೀವು ಹೇಳ್ದಂಗೆ ಇವಾಗ ಎಲೆಕ್ಷನ್ ಆದ್ಮೇಲೆ ಒಂದೇ ಸಾರಿ ಆಯಿಲ್ ರೇಟ್ ಜಂಪ್ ಆಗ್ಬೋದೇನೋ ಗೊತ್ತಿಲ್ಲ ಈಗ. ಯಾಕಂದ್ರೆ ನಮಗೆ ಗೊತ್ತು ಗ್ಯಾಸ್ಗೆ ನಾವು ಎಷ್ಟು ಹೊಡೆದಾಡ್ತಾ ಇದೀವಿ ಹೊರಗಡೆ ಅಂತ. ಆಮೇಲೆ ಅದನ್ನ ಹೆಂಗೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಅದನ್ನ ಎಷ್ಟು ರೇಟ್ಗೆ ಮಾರ್ತಾ ಇದ್ದಾರೆ ಅಂತ ಕೂಡ ಗೊತ್ತು ನನಗೆ. ಸೊ ಹಾಗಾಗಿ ಮೋಸ್ಟ್ಲಿ ಈ ಇಲೆಕ್ಷನ್ ಆಗೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಅವ್ರು ಅದನ್ನ ಮಾಡ್ತಾರೆ. ಈಗ ನೋಡಿ, ಅವ್ರು ಅದಕ್ಕೆ ನೀವು ಹೇಳ್ದಂಗೆ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಎಲ್ಲ ಇಷ್ಟೆಲ್ಲ ಯುದ್ಧ ನಡೀತಾ ಇದ್ರು, ಬೇರೆ ದೇಶಗಳೆಲ್ಲ ಪೆಟ್ರೋಲ್ ರೇಟನ್ನು ಏರಿಸಿದ್ರು, ನಮ್ಮ ಮೋದಿಯವರು ಮಾತ್ರ ಏರಿಸಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾಕೆ ಏರಿಸಿಲ್ಲ ಅನ್ನೋದು ಅವ್ರು ಯಾರು ಹೇಳ್ತಾ ಇಲ್ಲ. ಅದೇ ನೀವು ಹೇಳ್ದಂಗೆ ಇದು ಇಲೆಕ್ಷನ್ ಆಗೋವರೆಗೂ ಕಾಯ್ತಾ ಇದ್ದಾರೆ, ಆದ್ಮೇಲೆ ಆಗ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ಸರ್, ಬಹಳಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಯಾಕಂದ್ರೆ ನೀವು ಪ್ರತ್ಯಕ್ಷವಾಗಿ ನೋಡಿರುವಂಥವ್ರು ಅಮೆರಿಕದ ಸಾಮ್ರಾಜ್ಯಶಾಹಿ ದಬ್ಬಾಳಿಕೆ ಹೇಗಿರುತ್ತೆ, ಒಂದು ದೇಶದ ಅಧ್ಯಕ್ಷನನ್ನ ಅಷ್ಟು ಸುಲಭವಾಗಿ ಅವನನ್ನ ವಿಲನೈಸ್ ಮಾಡಿ, ಮೊದಲು ವಿಲನೈಸ್ ಮಾಡ್ತಾರೆ, ಆಮೇಲೆ ಡೆಮೊನೈಸ್ ಮಾಡ್ತಾರೆ. ಮೈಕಲ್ ಪ್ಯಾರೆಂಟಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಗಡ್ಡಾಫಿ ಅನ್ನೋ ಹೆಸರು ಅಮೆರಿಕದ ಪ್ರಜೆಗಳಿಗೆ ಉಚ್ಚಾರಣೆನೇ ಬರ್ತಿರ್ಲಿಲ್ವಂತೆ. ಆದ್ರೆ ಮಾಧ್ಯಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಗಡ್ಡಾಫಿ 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 ಅಂತ ಹೇಳಿ, ಗಡ್ಡಾಫಿ ನಿಮ್ಮ ಮನೆಗೆ ಬರ್ತಾನೆ, ನಿಮ್ಮ ಬಾತ್ರೂಮ್ ಬರ್ತಾನೆ, ನಿಮ್ಮ ಅಮ್ಮನ ಬೆಡ್ರೂಮ್ ಕೆಳಗಡೆ ಬಂದ್ಬಿಡ್ತಾನೆ ಅಂತೆಲ್ಲ ಹೇಳಿ ಎದುರಿಸೋದ್ರು ಮಾಧ್ಯಮದವರು. ಅಷ್ಟು ಇದು ಮಾಡಿ ಅಂತ. ಅದೇ ರೀತಿ ಅದನ್ನೆಲ್ಲ ನೋಡಿ ಗಡ್ಡಾಫಿಯ ಅಂತ್ಯವನ್ನ ನೀವು ನೋಡಿದ್ರಿ, ಅದಾದ ನಂತರದ ಆಡಳಿತವನ್ನು ನೋಡಿದ್ರೆ. ಹಾಗಾಗಿ ನೀವು ಇರಾನ್ ವಿಚಾರದಲ್ಲಿ ನೀವು ಅರ್ಥ ಆಗುತ್ತೆ ಸಿಚುವೇಶನ್ ಅನ್ನೋದಕ್ಕೆ ಬಹಳ ಉಪಯುಕ್ತ ಆಯಿತು. ಜನಕ್ಕೂ ಸಹ ಸಾಕಷ್ಟು ವಿಚಾರಗಳು ತಿಳಿಸ್ಕೊಟ್ರಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಇದು ಉದಯ್ ಇಟಗಿ ಅವರು. ಮೂಲತಃ ಇವರು ಕರ್ನಾಟಕದವರು, ಬಟ್ ನಾನು ಹೇಳ್ದಂಗೆ 8 ವರ್ಷಗಳ ಕಾಲ ಲಿಬಿಯಾದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು, ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ. 4 ವರ್ಷ ಗಡ್ಡಾಫಿ ಆಡಳಿತ ಇದ್ದಾಗ, 4 ವರ್ಷ ಗಡ್ಡಾಫಿಯ ಹತ್ಯೆಯ ನಂತರ. ಸೊ ಇವ್ರಿಗೆ ಬಂಡವಾಳಶಾಹಿಗಳ ಇಡೀ ಮನಸ್ಥಿತಿ ಅರ್ಥ ಆಗಿರುತ್ತೆ, ಅದನ್ನು ನಿಮ್ಗೆ ಅರ್ಥ ಮಾಡಿಸಿದ್ದಾರೆ. ಸೊ ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ಇವತ್ತು ನಾವು ಮಾಡಿದ್ವಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.